Good morning, students. In the last video, we discussed the basics of coordination compounds. In coordination compounds, we discussed it's very important what is homoleptic complexes, what is heteroleptic complexes, what are the types of coordination compounds, that is the cationic complexes, anionic complexes, neutral complexes with an examples, and also we discussed what is the denticity, what is central metal atom, what is coordination polyhedron, what is a coordination sphere, what is ionization sphere, what is complex ion. ಇವೆಲ್ಲ ನಾವು ಇನ್ನು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದಾಗಿದೆ. ಅವನ್ನ ಕೇಳಿದ್ರೆ 1 or 2 ಮಾರ್ಕ್ಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ ಟುಡೇಸ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ದ IUPAC nomenclature of coordination compounds. The IUPAC nomenclature of coordination compounds, in IUPAC nomenclature of coordination compounds, we will discuss the rules first. Before discussing rules, once again we will repeat what is homoleptic complexes, heteroleptic complexes, what is cationic complexes, anionic complexes, and neutral complexes with examples. Very simple. Homoleptic complex ಅಂದ್ರೆ ಹೋಮೋ ಮೀನ್ಸ್ ಸೇಮ್ ತಾನೆ. ಯಾವುದೇ ಒಂದು ಕೋಆರ್ಡಿನೇಷನ್ ಕಾಂಪೌಂಡ್ ಅಲ್ಲಿ ಸೆಂಟ್ರಲ್ ಮೆಟಲ್ ಅಯಾನ್ ಸುತ್ತಲೂ ಸೇಮ್ ಟೈಪ್ ಆಫ್ ಲಿಗ್ಯಾಂಡ್ಸ್ ಇದ್ರೆ, ಅಂದ್ರೆ ಒಂದೇ ಟೈಪ್ ಆಫ್ ಲಿಗ್ಯಾಂಡ್ಸ್ ಇದ್ರೆ ಸರೌಂಡಿಂಗ್ ಆಗಿದ್ರೆ, ದಟ್ ಆರ್ ಕಾಲ್ಡ್ ಆಸ್ ಹೋಮೋಲಿಪ್ಟಿಕ್ ಕಾಂಪ್ಲೆಕ್ಸಸ್. ಅರ್ಥ ಆಯ್ತಾ? ಎಕ್ಸಾಂಪಲ್ ಸಿಯ, ದಟ್ ಈಸ್ Cu NH3 4 times SO4. ಅಂದ್ರೆ ನೀವು ಚೆನ್ನಾಗಿ ತಿಳ್ಕೊಳ್ಳಿ, ವಿತ್ ಇನ್ ದ ಸ್ಕ್ವೇರ್ ಬ್ರಾಕೆಟ್ ಸೆಂಟ್ರಲ್ ಮೆಟಲ್ ಅಯಾನ್ ಆಟಮ್ ಸುತ್ತಲೂ, ಇದು ಸೆಂಟ್ರಲ್ ಮೆಟಲ್ ಅಯಾನ್ ಅಂತಾನೆ, ಇದ್ರ ಸುತ್ತಲೂ ಈ ತರ ಒಂದೇ ಟೈಪ್ ಆಫ್ ಲಿಗ್ಯಾಂಡ್ಸ್, 4 ಅಮೋನಿಯಾ ಲಿಗ್ಯಾಂಡ್ಸ್, ಅಂದ್ರೆ ವಿತ್ ಇನ್ ದ ಸ್ಕ್ವೇರ್ ಬ್ರಾಕೆಟ್ ಇದರ ಜೊತೆಗೆ ಒಂದೇ ಟೈಪ್ ಆಫ್ ಲಿಗ್ಯಾಂಡ್ಸ್ ಇರಬೇಕು. ದಟ್ ಆರ್ ಕಾಲ್ಡ್ ಆಸ್ ಹೋಮೋಲಿಪ್ಟಿಕ್ ಕಾಂಪ್ಲೆಕ್ಸಸ್. ಹೋಮೋ ಮೀನ್ಸ್ ಸೇಮ್ ತಾನೆ. ವಾಟ್ ಈಸ್ ಹೆಟರೋಲಿಪ್ಟಿಕ್ ಕಾಂಪ್ಲೆಕ್ಸಸ್? ವೆರಿ ಸಿಂಪಲ್. ಯು ಟೇಕ್ ಎಕ್ಸಾಂಪಲ್ CO NH3 4 times Cl2 Cl. ಇದು ಸೆಂಟ್ರಲ್ ಮೆಟಲ್ ಆಟಮ್ ಅಯಾನ್. ಇದರ ಸುತ್ತಲೂ ಡಿಫರೆಂಟ್ ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಇದಾವೆ. ಅಂದ್ರೆ ವಿತ್ ಇನ್ ದ ಸ್ಕ್ವೇರ್ ಬ್ರಾಕೆಟ್ ಅರ್ಥ ಆಯ್ತು, ಸೆಂಟ್ರಲ್ ಮೆಟಲ್ ಆಟಮ್ ಅಯಾನ್ ಜೊತೆಗೆ ಅರ್ಥ ಆಯ್ತಾ ಒಂದೇ ಟೈಪ್ ಆಫ್ ಲಿಗ್ಯಾಂಡ್ಸ್ ಇಲ್ಲ, ಡಿಫರೆಂಟ್ ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಇದಾವೆ. ಅಮೋನಿಯಾ ಲಿಗ್ಯಾಂಡ್ಸ್ ಇದಾವೆ, ಕ್ಲೋರೈಡ್ ಲಿಗ್ಯಾಂಡ್ಸ್ ಇದಾವೆ. ಅರ್ಥ ಆಯ್ತಾ? ಅಮೈನ್ ಲಿಗ್ಯಾಂಡ್ಸ್, ದಟ್ ಈಸ್ ಕ್ಲೋರಿಡೋ ಲಿಗ್ಯಾಂಡ್ಸ್ ಎರಡು ಇದಾವೆ. ಆದ್ರಿಂದ ಡಿಫರೆಂಟ್ ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಇದ್ರೆ ದಟ್ ಈಸ್ ಹೆಟರೋಲಿಪ್ಟಿಕ್ ಕಾಂಪ್ಲೆಕ್ಸಸ್. ಒಂದೇ ಟೈಪ್ ಆಫ್ ಲಿಗ್ಯಾಂಡ್ಸ್ ಇದ್ರೆ ದಟ್ ಈಸ್ ಹೋಮೋಲಿಪ್ಟಿಕ್ ಕಾಂಪ್ಲೆಕ್ಸ್. ಇದು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಯಾಕಪ್ಪ ಅಂದ್ರೆ ಇದು ನಿಮಗೆ ನಾಮೆನ್ಕ್ಲೇಚರ್ ಅಲ್ಲಿ ಅರ್ಥಾತ್ ನೀವು ಲಿಗ್ಯಾಂಡ್ಸ್ ನೇಮ್ ಮಾಡಬೇಕಾದ್ರೆ ಇವೆಲ್ಲ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಾ? ವೆರಿ ಸಿಂಪಲ್. ಹೋಮೋಲಿಪ್ಟಿಕ್ ಅಂಡ್ ಹೆಟರೋಲಿಪ್ಟಿಕ್ ನೀವು ಹಿಂಗೆ ತಿಳ್ಕೊಂಡಿರಿ, ನಿಮ್ಮದೇ ಆದ ಒಂದು ವೇಯಲ್ಲಿ ಅರ್ಥ ಮಾಡ್ಕೊಳ್ಳಿ. ವಿತ್ ಇನ್ ದ ಸ್ಕ್ವೇರ್ ಬ್ರಾಕೆಟ್ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಜೊತೆಗೆ ಒಂದೇ ಟೈಪ್ ಆಫ್ ಲಿಗ್ಯಾಂಡ್ಸ್ ಇದ್ರೆ, ಅಂದ್ರೆ ಸೇಮ್ ಲಿಗ್ಯಾಂಡ್ಸ್ ಇದ್ರೆ ಅವು ಹೋಮೋಲಿಪ್ಟಿಕ್ ಕಾಂಪ್ಲೆಕ್ಸಸ್. ವಿತ್ ಇನ್ ದ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಅರ್ಥ ಆಯ್ತಾ ಸೆಂಟ್ರಲ್ ಮೆಟಲ್ ಅಯಾನ್ ಆರ್ ಆಟಮ್ ಜೊತೆಗೆ ಈ ತರ ಡಿಫರೆಂಟ್ ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಇದ್ರೆ ದಟ್ ಆರ್ ಕಾಲ್ಡ್ ಆಸ್ ಹೆಟರೋಲಿಪ್ಟಿಕ್ ಕಾಂಪ್ಲೆಕ್ಸಸ್. ನೀವು ಬೇಜನ್ ಎಕ್ಸಾಂಪಲ್ಸ್ ಕೊಡ್ಬೋದು. ಅಮೈನ್ ಬದಲು ಸೈನೈಡ್ಸ್ ಕೊಡಿ, ಸೈನೈಡ್ಸ್ ಬದಲು ಬೇರೆ ಕೊಡಿ, ಇಲ್ಲಾಂದ್ರೆ ಕ್ಲೋರೈಡ್ಸ್ ಬಂದು ಬ್ರೋಮೈಡ್ ಕೊಡು, ಇಲ್ಲಿ SO4 ಕೊಡು, ಇಲ್ಲಿ ಯಾವುದಾದ್ರು ಲಿಗ್ಯಾಂಡ್ ಕೊಡು. ಅರ್ಥ ಆಗಿದೆ? ನೆಕ್ಸ್ಟ್ ಕ್ಯಾಟಯಾನಿಕ್ ಕಾಂಪ್ಲೆಕ್ಸಸ್ ಮತ್ತೆ ಆನಯಾನಿಕ್ ಕಾಂಪ್ಲೆಕ್ಸಸ್ ಏನು ಅಂತ. ಕ್ಯಾಟಯಾನಿಕ್ ಕಾಂಪ್ಲೆಕ್ಸಸ್, ಆನಯಾನಿಕ್ ಕಾಂಪ್ಲೆಕ್ಸಸ್. ಕಾಂಪ್ಲೆಕ್ಸ್ ಕ್ಯಾಟಯಾನ್, ಸಿಂಪಲ್ ಆನಯಾನ್ ಅಂದ್ರೆ ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್ ಅಲ್ವಾ? ಕಾಂಪ್ಲೆಕ್ಸ್ ಕ್ಯಾಟಯಾನ್, ಸಿಂಪಲ್ ಆನಯಾನ್. ಅರ್ಥ ಆಯ್ತಾ? ಕಾಂಪ್ಲೆಕ್ಸ್ ಕ್ಯಾಟಯಾನ್ ಫಾರ್ ಎಕ್ಸಾಂಪಲ್ Cu NH3 4 times SO4. ಕ್ಯಾಟಯಾನ್ ಅಂದ್ರೆ ಏನು? ಪಾಸಿಟಿವ್ಲಿ ಚಾರ್ಜ್ ಅಯಾನ್. ಅರ್ಥ ಆಯ್ತಾ? ಇದು ವಿತ್ ಇನ್ ದ ಸ್ಕ್ವೇರ್ ಬ್ರಾಕೆಟ್ ಏನೆಲ್ಲ ಇದೆಯೋ ಅದಕ್ಕಿಂತ ಆಚೆ ದಿಸ್ ಅಯನೈಸೇಷನ್ ಸ್ಪಿಯರ್ ಅಂತ ಕರಿತೀವ, ಇದಕ್ಕೆ ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಕರಿತೀವ. ಈ ಅಯನೈಸೇಷನ್ ಸ್ಪಿಯರ್ ಇದಕ್ಕೆ ಏನಂತ ಕರಿತೀವಿ? ಅಯನೈಸೇಷನ್ ಸ್ಪಿಯರ್ ಅಂತ. ಸ್ಕ್ವೇರ್ ಬ್ರಾಕೆಟ್ಸ್ ಇಂದ ಆಚೆ ಏನೆಲ್ಲ ಇದೆಯೋ ಅಯನೈಸೇಷನ್ ಸ್ಪಿಯರ್. ಈ ಅಯನೈಸೇಷನ್ ಸ್ಪಿಯರ್ ಮೇಲೆ ನೆಗೆಟಿವ್ ಚಾರ್ಜ್ ಇದ್ರೆ ಡೆಫಿನೆಟ್ ಆಗಿ ಇದ್ರ ಮೇಲೆ ಪಾಸಿಟಿವ್ ಚಾರ್ಜ್. ಅಂದ್ರೆ ಸ್ಕ್ವೇರ್ ಬ್ರಾಕೆಟ್ ಮೇಲೆ ಪಾಸಿಟಿವ್ ಚಾರ್ಜ್. ಅಂದ್ರೆ ಕಾಂಪ್ಲೆಕ್ಸ್ ಗೊತ್ತಿರ್ತಾನೆ, ಇಟ್ ಈಸ್ ಎ ಚಾರ್ಜ್ ಸ್ಪೀಸಿ which containing a central metal and atom
that is surrounded by definite number of ligands that are enclosed with a square brackets are called as complex ion. ಆ ಕಾಂಪ್ಲೆಕ್ಸ್ ಐನ್ ಮೇಲೆ ಈ ತರ ಪಾಸಿಟಿವ್ ಚಾರ್ಜ್ ಹೊಂದಿದ್ದು ಇದರ ಮೇಲೆ ನೆಗೆಟಿವ್ ಚಾರ್ಜ್ ಹೊಂದಿದ್ರೆ ಇದಕ್ಕೆ ಕ್ಯಾಟೈನಿಕ್ ಕಾಂಪ್ಲೆಕ್ಸ್ ಅಂತ ಕರೀತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಆನೈನಿಕ್ ಕಾಂಪ್ಲೆಕ್ಸ್ ಅಂದ್ರೆ ಏನು ಅರ್ಥ ಆಯ್ತಾ? ನೋಡಿ ಇಲ್ಲಿ ಆನೈನಿಕ್ ಕಾಂಪ್ಲೆಕ್ಸ್ ದಟ್ ಈಸ್ ಕಾಂಪ್ಲೆಕ್ಸ್ ಐನ್ ಮೇಲೆ ನೆಗೆಟಿವ್ ಚಾರ್ಜ್ ಹೊಂದಿದ್ರೆ ಅಂದ್ರೆ ಎ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಇನ್ ವಿಚ್ that is negatively charged complex ion ಅರ್ಥ ಆಯ್ತಾ and positively charged simple ion ಅಥವಾ ionization sphere ಅರ್ಥ ಆಯ್ತಾ? ಈ ಕೋಆರ್ಡಿನೇಷನ್ ಕಂಪನಿ ನೋಡಿ ಇಲ್ಲಿ K4 FeCN6 ನೋಡಿ ಇಲ್ಲಿ ಇದ್ರ ಮೇಲೆ ಪಾಸಿಟಿವ್ ಆಗುತ್ತೆ ಇದ್ರ ಮೇಲೆ ನೆಗೆಟಿವ್ ಆಗುತ್ತೆ. ಇದು ಎಷ್ಟು ಪಾಸಿಟಿವ್ ಆಗುತ್ತೆ ಅರ್ಥ ಆಯ್ತಾ? ದಟ್ ಈಸ್ 4 ಪಾಸಿಟಿವ್ ಆಗುತ್ತೆ ಯಾಕಂದ್ರೆ 4 K ಪ್ಲಸ್ ಇಲ್ಲಿದೆ ಇಲ್ಲಿ 4 ಮೈನಸ್ ಆಗುತ್ತೆ. ನೋಡಿ ಎ ಕೋಆರ್ಡಿನೇಷನ್ ಕಾಂಪೌಂಡ್ ಕಂಟೈನಿಂಗ್ ಕಾಂಪ್ಲೆಕ್ಸ್ ಆನಯಾನ್ ಅಂಡ್ ಸಿಂಪಲ್ ಕ್ಯಾಟಯಾನ್ ಇಸ್ ಕಾಲ್ಡ್ ಆಸ್ ಆನಯಾನಿಕ್ ಕಾಂಪ್ಲೆಕ್ಸ್. ಅರ್ಥ ಆಯ್ತಾ? ನ್ಯೂಟ್ರಲ್ ಕಾಂಪ್ಲೆಕ್ಸ್ ಅಂದ್ರೆ ಏನು? ಸ್ಕ್ವೇರ್ ಬ್ರಾಕೆಟ್ಸ್ ಇಂದ ಆಚೆ ಏನೂ ಇರೋದಿಲ್ಲ ಅದು ನ್ಯೂಟ್ರಲ್ ಕಾಂಪ್ಲೆಕ್ಸ್. ಸ್ಕ್ವೇರ್ ಬ್ರಾಕೆಟ್ಸ್ ಇಂದ ಆಚೆ ಏನೂ ಇರೋದಿಲ್ಲ ದಟ್ ಈಸ್ ನ್ಯೂಟ್ರಲ್ ಕಾಂಪ್ಲೆಕ್ಸ್. ಸ್ಕ್ವೇರ್ ಬ್ರಾಕೆಟ್ಸ್ ಇಂದ ಆಚೆ ಅರ್ಥ ಆಯ್ತಾ ಪಾಸಿಟಿವ್ಲಿ ಚಾರ್ಜ್ ಅಯಾನ್ ಇದ್ರೆ ಸ್ಕ್ವೇರ್ ಬ್ರಾಕೆಟ್ಸ್ ಇಂದ ಆಚೆ ಪಾಸಿಟಿವ್ಲಿ ಚಾರ್ಜ್ ಅಯಾನ್ ಇದ್ರೆ ಅದು ಆನೈನಿಕ್ ಕಾಂಪ್ಲೆಕ್ಸ್. ಸ್ಕ್ವೇರ್ ಬ್ರಾಕೆಟ್ಸ್ ಇಂದ ಆಚೆ ನೆಗೆಟಿವ್ಲಿ ಚಾರ್ಜ್ ಇದೆ ಅದು ಕ್ಯಾಟೈನಿಕ್ ಕಾಂಪ್ಲೆಕ್ಸ್. ಹಿಂಗಾದ್ರೂ ಅರ್ಥ ಮಾಡ್ಕೊಳ್ಳಿ. ಅದೇ ಸ್ಕ್ವೇರ್ ಬ್ರಾಕೆಟ್ಸ್ ಇಂದ ಆಚೆ ಏನು ಇಲ್ಲ ಅಂದ್ರೆ ನ್ಯೂಟ್ರಲ್ ಕಾಂಪ್ಲೆಕ್ಸ್. ಅಲ್ಲಿಗೆ ಇದು ಆನೈನಿಕ್ ಕಾಂಪ್ಲೆಕ್ಸ್ ಇದು ಕ್ಯಾಟೈನಿಕ್ ಕಾಂಪ್ಲೆಕ್ಸ್. ಅರ್ಥ ಆಗಿದೆ? ಇಷ್ಟು ನೀವು ಅರ್ಥ ಆಯ್ತಾ ದಟ್ ಈಸ್ ತಿಳ್ಕೊಂಡಿದ್ರೆ ಇನ್ನು ರೂಲ್ಸ್ ಈಸಿ ಆಗುತ್ತೆ. ಅರ್ಥ ಆಯ್ತಾ? ಏನಿದೆ ಸರ್ ರೂಲ್ಸು? ನಾವು ಒಂದು 10 ರೂಲ್ಸ್ ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ದಟ್ ಈಸ್ ರೂಲ್ಸ್ 10 ರೂಲ್ಸ್. ಹೌ ಮೆನಿ? 10 ರೂಲ್ಸ್. ಆ 10 ರೂಲ್ಸ್ ನಿಮಗೆ ನೀಟಾಗಿ ಅರ್ಥ ಆಗ್ಬಿಟ್ರೆ ಅರ್ಥ ಆಯ್ತಾ ನಿಮಗೆ ಯಾವುದಾದ್ರೂ ಕಾಂಪೌಂಡ್ ಕೊಟ್ಕೊಳ್ಳಿ. ನೀವು ಹೆಂಗಿರ್ಬೇಕು ಅಂದರೆ ಈ ಒಂದು ನಾಮೆನ್ಕ್ಲೇಚರ್ ಮುಗಿಯೋಷ್ಟೊತ್ತಿಗೆ ನೀವು ಕರೆಕ್ಟಾಗಿ ಪಾಠ ಕೇಳ್ಕೊಂಡಿದ್ರೆ ನಿಜವಾಗ್ಲೂ ಅವನು ಕಾಂಪೌಂಡ್ ಆದರೂ ಕೊಟ್ಕೊಳ್ಳಿ ನೀವು ನೇಮ್ ಮಾಡ್ಬೋದು. ಅವ್ನು ನೇಮ್ ಕೊಟ್ಟಿದ್ರೆ ನೀವು ಕಾಂಪೌಂಡ್ ಬರೀಬೋದು. ಆ ಥರ ನೀವು ಪರ್ಫೆಕ್ಟ್ ಆಗಿಬಿಡ್ಬೇಕು. ಅರ್ಥ ಆಯ್ತಾ? ನಿಮಗೆ ಈ 10 ರೂಲ್ಸ್ ಏನಪ್ಪ ಅಂದರೆ ಯಾವುದೇ ಒಂದು ಕೋಆರ್ಡಿನೇಷನ್ ಕಾಂಪೌಂಡ್ ಆವಾಗ ಡಿಸ್ಕಸ್ ಮಾಡಿದ್ವಲ್ಲ ಆ ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ದ ಕ್ಯಾಟೈನ್ ಈಸ್ ನೇಮ್ಡ್ ಫಸ್ಟ್. ಅದು ಸಿಂಪಲ್ ಕ್ಯಾಟೈನ್ ಆಗಿರ್ಬೋದು ಕಾಂಪ್ಲೆಕ್ಸ್ ಕ್ಯಾಟೈನ್ ಆಗಿರ್ಬೋದು. ಕ್ಯಾಟೈನ್ ಈಸ್ ನೇಮ್ಡ್ ಫಸ್ಟ್. ಅರ್ಥ ಆಯ್ತಾ? ರೂಲ್ ನಂಬರ್ 1 10 ರೂಲ್ಸಲ್ಲಿ ಅರ್ಥ ಆಯ್ತಾ? ರೂಲ್ ನಂಬರ್ 1 the cation is named first. That cation may be simple or complex cation. Cation is named first followed by the full name of anion. Cation is named first followed by the full name of anion. That is the rule number 1. Next rule number 2 ಒಂದಕ್ಕೊಂದಾಗಿ ಲಿಂಕ್ ಕೊಡೋಣ ನೋಡಿ. ಸಿಂಪಲ್ ಕ್ಯಾಟೈನ್ ಆಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ದಟ್ ಈಸ್ K4 FeCN6 ಇದರಲ್ಲಿ ಸಿಂಪಲ್ ಕ್ಯಾಟೈನ್ ಇದೆ. ಅರ್ಥ ಆಯ್ತಾ? ಇದನ್ನು ಫಸ್ಟ್ ನೇಮ್ ಮಾಡಬೇಕಾಗತ್ತೆ. ಇದನ್ನು ನೀವು ಎಷ್ಟಾದರೂ ಇದ್ಕೊಳ್ಳಿ ಬೇಕಾಗಿಲ್ಲ. ಪೊಟ್ಯಾಷಿಯಂ ಅಂತ ಸ್ಟಾರ್ಟ್ ಮಾಡಿ. ಏನಿದ್ರೆ ಅದು ಸೋಡಿಯಂ ಇದ್ರೆ ಸೋಡಿಯಂ, ಪೊಟ್ಯಾಷಿಯಂ ಇದ್ರೆ ಪೊಟ್ಯಾಷಿಯಂ. ಅರ್ಥ ಆಯ್ತಾ? ಐರನ್ ಇದ್ರೆ ಐರನ್. ಅರ್ಥ ಆಯ್ತಾ? ಪೊಟ್ಯಾಷಿಯಂ ಅಂತ ಸ್ಟಾರ್ಟ್ ಮಾಡಿದ್ವಿ. ದಟ್ ಈಸ್ ಕ್ಯಾಟೈನ್ ಈಸ್ ನೋಡಿ ಫಸ್ಟ್. ಒಂದು ವೇಳೆ ಕಾಂಪ್ಲೆಕ್ಸ್ ಕ್ಯಾಟೈನ್ ಇದ್ರೆ ಆವಾಗ ರೂಲ್ ನಂಬರ್ 2ಗೆ ಹೋಗ್ಬೇಕು. ಇಫ್ ದ ಕೋಆರ್ಡಿನೇಷನ್ ಕಾಂಪೌಂಡ್ ಕಂಟೈನಿಂಗ್ ಕಾಂಪ್ಲೆಕ್ಸ್ ಕ್ಯಾಟೈನ್ ಫಾರ್ ಎಕ್ಸಾಂಪಲ್ Cu NH3 4 times SO4. ಅರ್ಥ ಆಯ್ತು? ಇದು ಕಾಂಪ್ಲೆಕ್ಸ್ ಕ್ಯಾಟೈನ್ ಇದೆ ಇದರಲ್ಲಿ. ಆ ಕಾಂಪ್ಲೆಕ್ಸ್ ಕ್ಯಾಟೈನ್ ಇದ್ದಲ್ಲಿ ಫಸ್ಟ್ ಕ್ಯಾಟೈನ್ ನೇಮ್ ಮಾಡ್ಬೇಕು ತಾನೆ. ವೈಲ್ ನೇಮಿಂಗ್ ಕಾಂಪ್ಲೆಕ್ಸ್ ಕ್ಯಾಟೈನ್ ಫಸ್ಟ್ ದ ಲಿಗ್ಯಾಂಡ್ಸ್ ಆರ್ ನೇಮ್ಡ್ ಫಸ್ಟ್. ದಟ್ ಇಸ್ ರೂಲ್ ನಂಬರ್ 2. ಲಿಗ್ಯಾಂಡ್ಸ್ ನೇಮ್ಡ್ ಫಸ್ಟ್. ಲಿಗ್ಯಾಂಡ್ಸ್ ನೇಮ್ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ಲಿಗ್ಯಾಂಡ್ಸ್ ಆರ್ ನೇಮ್ಡ್ ಫಸ್ಟ್. ಲಿಗ್ಯಾಂಡ್ ನೇಮ್ ಮಾಡಿದ್ದಾದ್ಮೇಲೆ ಅರ್ಥ ಆಯ್ತಾ? ಸೆಂಟ್ರಲ್ ಮೆಟಲ್ ಅಯಾನ್ ನೇಮ್ ಮಾಡಬೇಕು. ಅರ್ಥ ಆಯ್ತಾ? ಲಿಗ್ಯಾಂಡ್ಸ್ ಫಸ್ಟ್ ನೇಮ್ ಮಾಡಿಬಿಡ್ಬೇಕು. ಲಿಗ್ಯಾಂಡ್ ನೇಮ್ ಮಾಡಿದ್ದಾದ್ಮೇಲೆ ಏನು ಮಾಡಬೇಕು? ಈ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ನ ನೇಮ್ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ದಿಸ್ ಈಸ್ ದ
ರೂಲ್ ನಂಬರ್ 2. ಅಲ್ಲಿಗೆ ರೂಲ್ ನಂಬರ್ 1, ರೂಲ್ ನಂಬರ್ 2 ಎರಡು ಅರ್ಥ ಆಗಿದೆಯಾ? ನೋಡಿ ಇಲ್ಲಿ ಈ ಥರ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಇದ್ದಲ್ಲಿ ಅದು ಕ್ಯಾಟಾನಿಕ್ ಆಗಿರ್ಬೋದು, ಆನಾನಿಕ್ ಆಗಿರ್ಬೋದು. ಅರ್ಥಾತ್ ಕ್ಯಾಟಾನಿಕ್ ಇದು ಆನಾನಿಕ್ ಕಾಂಪ್ಲೆಕ್ಸ್, ಇದು ಕ್ಯಾಟಾನಿಕ್ ಕಾಂಪ್ಲೆಕ್ಸ್. ಕಾಂಪ್ಲೆಕ್ಸ್ ಕ್ಯಾಟನ್ ಇದೆ, ಆದ್ದರಿಂದ ಕ್ಯಾಟಾನಿಕ್ ಕಾಂಪ್ಲೆಕ್ಸ್. ಕಾಂಪ್ಲೆಕ್ಸ್ ಆನೈನ್ ಇದೆ, ಅದರಿಂದ ಆನಾನಿಕ್ ಕಾಂಪ್ಲೆಕ್ಸ್. ಅರ್ಥ ಆಯ್ತಾ? ಅದು ಕ್ಯಾಟಾನಿಕ್ ಆಗಿರ್ಬೋದು, ಆನಾನಿಕ್ ಆಗಿರ್ಬೋದು. ಕ್ಯಾಟನ್ ಈಸ್ ನೇಮ್ಡ್ ಫಸ್ಟ್. ಸಿಂಪಲ್ ಕ್ಯಾಟನ್ ಆಗಿದ್ರೆ ಪ್ರಾಬ್ಲಮ್ ಏನು ಬರೋದಿಲ್ಲ. ಕಾಂಪ್ಲೆಕ್ಸ್ ಕ್ಯಾಟನ್ ಇದ್ದಲ್ಲಿ ರೂಲ್ ನಂಬರ್ 2 ಅಗೇನ್, ದಟ್ ಈಸ್ ವೈಲ್ ನೇಮಿಂಗ್ ಕಾಂಪ್ಲೆಕ್ಸ್ ಕ್ಯಾಟಯಾನ್, ಇದ್ರ ಮೇಲೆ ಪಾಸಿಟಿವ್, ಇದ್ರ ಮೇಲೆ ನೆಗೆಟಿವ್ ತಾನೆ. while naming complex cation, the ligands are named first, followed by the central metal ion or atom name. ಅರ್ಥ ಆಯ್ತಾ? followed by the central metal atom or first ligands ನೇಮ್ ಮಾಡ್ಬಿಡೋಣ, ಅದಾದಮೇಲೆ central metal atom or ion ನೇಮ್ ಮಾಡೋಣ. ಅರ್ಥ ಆಗಿದೆಯಾ? ವೆರಿ ಸಿಂಪಲ್. ಇವಾಗ ಫಸ್ಟ್ ಇದನ್ನಾದ್ರೆ ಏನು ಮಾಡಬೇಕು, ಇದಕ್ಕಾದ್ರೆ ನೀವೇನು ಕೊಡಬೇಕು? ಅರ್ಥ ಆಯ್ತಾ? ಫಸ್ಟ್ ಲಿಗ್ಯಾಂಡ್ಸ್ ಎಷ್ಟಿದಾವೆ? 4 ಇದಾವ. ದಟ್ ಈಸ್ ಟೆಟ್ರಾಅಮೈನ್, ಅಂತ ನೇಮ್ ಮಾಡಬೇಕು. ಲಿಗ್ಯಾಂಡ್ಸ್ ನೇಮ್ ಮಾಡಿದ್ರೆ ಏನು ಮಾಡಬೇಕು? ಸೆಂಟ್ರಲ್ ಮೆಟಲ್ ಅಯಾನ್ ನೇಮ್ ಮಾಡಬೇಕು. ಅರ್ಥ ಆಯ್ತಾ? ಸೆಂಟ್ರಲ್ ಮೆಟಲ್ ಅಯಾನ್ ನೇಮ್ ಮಾಡಬೇಕು. ಅರ್ಥ ಆಯ್ತಾ? ದಟ್ ಈಸ್ ಕಾಪರ್. ಅರ್ಥ ಆಯ್ತಾ? ಟೆಟ್ರಾಅಮೈನ್ ಕಾಪರ್. ಆಯ್ತಾ? ಅದಾದ್ಮೇಲೆ ವೆರಿ ಸಿಂಪಲ್. ಇವಾಗ ಇಲ್ಲಿ ಸಿಂಪಲ್ ಕ್ಯಾಟನ್ ಇದ್ದು ಪೊಟ್ಯಾಷಿಯಂ, ಇಲ್ಲಿ ಕಾಂಪ್ಲೆಕ್ಸ್ ಕ್ಯಾಟನ್ ಆಗಿತ್ತು, ಅದಕ್ಕೋಸ್ಕರ ಲಿಗ್ಯಾಂಡ್ಸ್ ನೇಮ್ ಮಾಡಿಬಿಟ್ಟು ಅದಾದ್ಮೇಲೆ ಸೆಂಟ್ರಲ್ ಮೆಟಲ್ ಆಟಮ್ ನೇಮ್ ಮಾಡಿದ್ದೀವಿ. ಅಲ್ಲಿಗೆ ರೂಲ್ ನಂಬರ್ 1 and ರೂಲ್ ನಂಬರ್ 2 ಎರಡು ಅರ್ಥ ಆಗಿದೆಯೇ? ಏನೇ ಡೌಟ್? ಫಸ್ಟು ಕ್ಯಾಟನ್ ನೇಮ್ ಮಾಡ್ಬೇಕು, ಯಾವುದೇ ಕ್ಯಾಟನ್ ಆಗಿರ್ಬೋದು, ಸಿಂಪಲ್ ಕ್ಯಾಟನ್ ಆರ್ ಕಾಂಪ್ಲೆಕ್ಸ್ ಕ್ಯಾಟನ್. ಸಿಂಪಲ್ ಕ್ಯಾಟನ್ ಇದ್ರೆ ಪ್ರಾಬ್ಲಮ್ ಏನು ಬರೋಣ, ಪೊಟ್ಯಾಷಿಯಂ ಅಂತ ಮಾಡ್ತೀವಿ. ಕಾಂಪ್ಲೆಕ್ಸ್ ಕ್ಯಾಟನ್ ಇದ್ರೆ ಏನು ಮಾಡಬೇಕು ಅಂದರೆ ಸೆಕೆಂಡ್ ರೂಲ್ ಏನು ಹೇಳ್ತಂದ್ರೆ, ದ ಲಿಗ್ಯಾಂಡ್ಸ್ ಆರ್ ನೇಮ್, ಕಾಂಪ್ಲೆಕ್ಸ್ ಕ್ಯಾಟನ್ ಅಲ್ಲಿ ಲಿಗ್ಯಾಂಡ್ಸ್ ಆರ್ ನೇಮ್ಡ್ ಫಸ್ಟ್, ಫಾಲೋಡ್ ಬೈ ದ ಸೆಂಟ್ರಲ್ ಮೆಟಲ್ ಅಯಾನ್ ಆರ್ ಆಟಮ್ ನೇಮ್. ಅಲ್ಲಿಗೆ ರೂಲ್ ನಂಬರ್ 2 ಗೊತ್ತಾಯ್ತು. ನೆಕ್ಸ್ಟ್ ರೂಲ್ ನಂಬರ್ 3 ಏನು ಹೇಳುತ್ತಂದ್ರೆ, ಒಂದೇ ಟೈಪ್ ಆಫ್ ಲಿಗ್ಯಾಂಡ್ಸ್ ಇತ್ತಾ ಪ್ರಾಬ್ಲಮ್ ಏನಿಲ್ಲ. ಅರ್ಥ ಆಯ್ತಾ? ಅವು ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಇದ್ದಲ್ಲಿ, ಅರ್ಥ ಆಯ್ತಾ, ನಾವು ಆಲ್ಫಾಬೆಟಿಕಲ್ ಆರ್ಡರ್ನ ಫಾಲೋ ಮಾಡಬೇಕಾಗತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಇದ್ದಲ್ಲಿ. ಅರ್ಥ? ಇವಾಗ ಇಲ್ಲಿ ಒಂದೇ ಟೈಪ್ ಆಫ್ ಲಿಗ್ಯಾಂಡ್ಸ್ ಇದೆ, ಇಲ್ಲಿ ಒಂದೇ ಟೈಪ್ ಆಫ್ ಲಿಗ್ಯಾಂಡ್ಸ್ ಇದೆ, ನೋ ಪ್ರಾಬ್ಲಮ್. ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಅಂದರೆ ಹೆಟ್ರೋಲಿಟಿಕ್ ಕಾಂಪ್ಲೆಕ್ಸ್ ಆಗಿತ್ತು ಅಂತ ತಿಳ್ಕೊ, ಆವಾಗ ನಾವು ಆಲ್ಫಾಬೆಟಿಕಲ್ ಆರ್ಡರ್ನ ಫಾಲೋ ಮಾಡಬೇಕಾಗತ್ತೆ. ಆಲ್ಫಾಬೆಟಿಕಲ್ ಆರ್ಡರ್ ಅಂದರೆ ನಾವು ಅದನ್ನ ನೇಮ್ ಮಾಡ್ತೀವಲ್ಲ ಲಿಗ್ಯಾಂಡ್ಸ್ ನೇಮ್ಸ್ನ. ಅರ್ಥ ಆಯ್ತಾ? ಎ ಇಂದ ಬರ್ತಕ್ಕಂಥದ್ದು ಫಸ್ಟು, ಬಿ ಇಂದ ಬರ್ತಕ್ಕಂಥದ್ದು ನೆಕ್ಸ್ಟು, ಸಿ ಇಂದ ಬರ್ತಕ್ಕಂಥದ್ದು ನೆಕ್ಸ್ಟು, ಈ ಥರ ಅರ್ಥದ ಆಲ್ಫಾಬೆಟಿಕಲ್ ಆರ್ಡರ್ನ ಫಾಲೋ ಮಾಡಬೇಕಾಗತ್ತೆ. ದಟ್ ಈಸ್ ರೂಲ್ ನಂಬರ್ 3. ವೈಲ್, ಅರ್ಥ ಆಯ್ತಾ, ದ ಕೋಆರ್ಡಿನೇಷನ್ ಕಾಂಪೌಂಡ್ ಕಂಟೈನಿಂಗ್ different types of ligands, we are going to follow in alphabetical order. That is rule number 3. ಅರ್ಥ ಆಯ್ತಾ? ರೂಲ್ ನಂಬರ್ 4 ಏನು ಹೇಳುತ್ತಂದ್ರೆ, ರೂಲ್ ನಂಬರ್ 4, ಇಫ್ several ligands are present, ರೂಲ್ ನಂಬರ್ 4 ಏನು ಹೇಳುತ್ತಂದ್ರೆ, ಜಾಸ್ತಿ ಲಿಗ್ಯಾಂಡ್ಸ್ ಇದ್ದಲ್ಲಿ, ಅರ್ಥ ಆಯ್ತಾ, ಅದೇ ಸೇಮ್ ಟೈಪ್ ಆಫ್ ಲಿಗ್ಯಾಂಡ್ಸ್, ಜಾಸ್ತಿ ಲಿಗ್ಯಾಂಡ್ಸ್ ಸೇಮ್ ಟೈಪ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಸೈನೈಡ್ 6 ಇದಾವೆ. ಅರ್ಥ ಆಯ್ತಾ? ನಾವು ಅದಕ್ಕೆ ಪ್ರಿಫಿಕ್ಸ್ ನಾವು ಏನು ಯೂಸ್ ಮಾಡ್ತೀವಿ ಅಂದ್ರೆ ಹೆಕ್ಸಾ. ಇಲ್ಲಿ ಅಮೈನ್ಸ್ 4 ಇದಾವೆ, ಟೆಟ್ರಾ, 2 ಇದ್ರೆ ಡೈ, 3 ಇದ್ರೆ ಟ್ರೈ, 4 ಇದ್ರೆ ಟೆಟ್ರಾ, 5 ಇದ್ರೆ ಪೆಂಟಾ, 6 ಇದ್ರೆ ಹೆಕ್ಸಾ, ಸ್ವಾನ್. We are going to using the prefixes if same ligands are present, more number of several ligands. If several ligands, that is same ligands are present, the prefixes like 2 idre di, 3 idre tri, 4 idre tetra, 5 idre penta. ಅರ್ಥ ಆಯ್ತಾ? 6 ಇದ್ರೆ ಎಕ್ಸ್ ಅನ್ನೋ ಪ್ರಿಫಿಕ್ಸಸ್ ನ ಯೂಸ್ ಮಾಡಬೇಕಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ 4 ಲಿಗ್ಯಾಂಡ್ಸ್ ಇದೆ, ಅದರಿಂದ ಟೆಟ್ರಾಅಮೈನ್ ಕಾಪರ್ ಆಯಿತು, ಟೆಟ್ರಾ ಅಂತ ಯೂಸ್ ಮಾಡಿದೀವಿ ಇಲ್ಲಿ. ಇವಾಗ ಇಲ್ಲಿ 6 ಇದಾವೆ, ಅರ್ಥ ಆಯ್ತಾ? ಈ 6ರಲ್ಲಿ ಹೆಕ್ಸಾನು ಇವಾಗ ಪೊಟ್ಯಾಷಿಯಂ ಆಯಿತು,
ಪೊಟ್ಯಾಷಿಯಂ ಆದ್ಮೇಲೆ ಮತ್ತೆ ಕಾಂಪ್ಲೆಕ್ಸ್ ನೇಮ್ ಮಾಡ್ಬೇಕಾ? ಈ ಕಾಂಪ್ಲೆಕ್ಸ್ ನೇಮ್ ಮಾಡ್ಬೇಕಾದ್ರೆ ಅದು ಯಾನೇ ಅಂತಾನೆ ಫಸ್ಟ್ ಲಿಗ್ಯಾಂಡ್ಸ್ ಆರ್ ನೇಮ್ಡ್ ಫಸ್ಟ್. ಪೊಟ್ಯಾಷಿಯಂ ಹೆಕ್ಸಾ ಸಯನೋ, ಸೈನೋ ಅಂತ ಕೊಡ್ಬೋದು ಅಥವಾ ಸೈನಿಡೋ, ಎರಡು ಒಂದೇ. ಇಲ್ಲಿ ಅದನ್ನು ಮತ್ತೆ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ಸೈನೋ ಆರ್ ಸೈನಿಡೋ, ಅರ್ಥ ಆಯ್ತಾ? ಇದಾದ್ಮೇಲೆ ಸೆಂಟ್ರಲ್ ಮೆಟಲ್ ಐನ್ ನೇಮ್ ಮಾಡ್ಬೇಕು. ಇದು ಆನೈನಿಕ್ ಕಾಂಪ್ಲೆಕ್ಸ್ ತಾನೆ. ದ ನೇಮ್ ಎಂಡ್ಸ್ ವಿತ್ AT, ಸೆಂಟ್ರಲ್ ಮೆಟಲ್ ಐನ್ ಫೆರ್ರೇಟ್. ಫೆರ್ರೇಟ್, ಅರ್ಥ ಆಯ್ತಾ? ಇನ್ನೂ ಇದೆ, ಇನ್ನೂ ನೇಮ್ ಇನ್ನೂ ಎಂಡ್ ಆಗಿಲ್ಲ, ಇನ್ನೂ ರೂಲ್ಸ್ ಡಿಸ್ಕಸ್ ಮಾಡೋಣ. ಟೋಟಲಿ ಫೋರ್ತ್ ರೂಲ್ ಕೂಡ ಅರ್ಥ ಆಗಿದೆ. ಇಫ್ ಸೆವರಲ್ ಲಿಗ್ಯಾಂಡ್ಸ್ ಆರ್ ಪ್ರೆಸೆಂಟ್, if several same type of ligands are present, if several same type of ligands are present, the prefixes like ಎರಡು ಇದ್ರೆ ಡೈ, ಮೂರು ಇದ್ರೆ ಟ್ರೈ, ಈ ಥರ ನಾಲ್ಕು ಇದ್ರೆ ಟೆಟ್ರಾ, ಈ ಥರ ಆರು ಇದ್ರೆ ಹೆಕ್ಸಾ, ಐದು ಇದ್ರೆ ಪೆಂಟಾ, ಈ ಥರ ಪ್ರಿಫಿಕ್ಸಸ್ ಯೂಸ್ ಮಾಡ್ತೀವ. ದಟ್ ಈಸ್ ದ ಫೋರ್ತ್ ರೂಲ್. ನೆಕ್ಸ್ಟ್ ಫಿಫ್ತ್ ರೂಲ್ ಏನಂತಂದ್ರೆ, ಫಿಫ್ತ್ ರೂಲ್ ಅರ್ಥ ಆಯ್ತಾ? ವೆರಿ ಸಿಂಪಲ್. ದ ಲಿಗ್ಯಾಂಡ್ಸ್ ಅಂದ್ರೆ ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್ಸ್, ಅಥವಾ ದ ನೇಮ್ಸ್ ಆಫ್ ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್ಸ್. The names of negative ligands, the names of negative ligands, the names of negative ligands. Negative ligands ಅಂದ್ರೆ ಯಾವುದು? ಫಾರ್ ಎಕ್ಸಾಂಪಲ್ Cl minus, Br minus, I minus, ಅರ್ಥಾತ್ Cl minus, ಅರ್ಥ ಆಯ್ತಾ? NO2 minus, ಇವೆಲ್ಲ ಇನ್ನೂ ಇದಾವೆ. ನಾವು ಒಂದು ಲಿಸ್ಟೇ ಕೊಟ್ಬಿಡ್ತೀವಿ, ಅರ್ಥ ಆಯ್ತಾ? ಒಂದು ಲಿಸ್ಟೇ ಕೊಟ್ಬಿಡ್ತೀವಿ. ಈ ತರ ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್ಸ್ ಇದ್ದಲ್ಲಿ ಇದರ ನೇಮ್ಸ್ ಎಂಡ್ಸ್ ವಿತ್ ಓ. ಲಾಸ್ಟ್ ಇನ ತೆಗೆದುಬಿಡೋದು. ಕಾಮನ್ ನೇಮ್ಸ್ ನೋಡಿ, ನೆಗೆಟಿವ್ ದ ಕ್ಲೋರೈಡ್, ಬ್ರೋಮೈಡ್, ಅಯೋಡೈಡ್, ಸೈನೈಡ್, ಅರ್ಥ ಆಯ್ತಾ? ನೈಟ್ರೈಟ್, ಅರ್ಥ ಆಯ್ತಾ? ಈ ತರ ಇದೆಯಲ್ಲ, ಇದು ಸೈನೈಡ್, ನೈಟ್ರೈಟ್, ಅಯೋಡೈಡ್, ಬ್ರೋಮೈಡ್, ಕ್ಲೋರೈಡ್, ಫ್ಲೂರೈಡ್, ಫ್ಲೂರೈಡ್, ಈ ತರ ಇದ್ದಲ್ಲಿ ಲಾಸ್ಟ್ ಈನ ತೆಗೆದುಬಿಟ್ಟು ಓನ ಸೇರಿಸೋದು. ಲಾಸ್ಟ್ ಈನ ತೆಗೆದುಬಿಟ್ಟು ಓನ ಸೇರಿಸೋದು, ಎಂಡ್ಸ್ ವಿತ್ ಓ. ಅಂದ್ರೆ ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್ಸ್ ಅಥವಾ ನೆಗೆಟಿವ್ ಲಿಗ್ಯಾಂಡ್ಸ್ ನೇಮ್ಸ್ ಆರ್ ಎಂಡ್ಸ್ ವಿತ್ ಓ. ಅರ್ಥ ಆಯ್ತಾ? ಅದೇ ಪಾಸಿಟಿವ್ಲಿ ಚಾರ್ಜ್ ಲಿಗ್ಯಾಂಡ್ಸ್ ಇದ್ರೆ ಅವ್ರು ರೇರ್ ಆಗಿರ್ತಾವೆ ಇದ್ರೆ ದಟ್ ನೇಮ್ಸ್ ಎಂಡ್ಸ್ ವಿತ್ IUM. ಅರ್ಥ ಆಯ್ತಾ? IUM, ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ NO ಪ್ಲಸ್ ಇದ್ರೆ ಅರ್ಥ ಆಯ್ತಾ? ನೈಟ್ರೋಸೋನಿಯಂ, ಏನೇಳಿ? ನೈಟ್ರೋಸೋನಿಯಂ. NO2 ಪ್ಲಸ್ ಇದ್ರೆ ನೈಟ್ರೋನಿಯಂ, ಅರ್ಥ ಆಯ್ತಾ? NO2 ಪ್ಲಸ್ ಇದ್ರೆ ನೈಟ್ರೋನಿಯಂ. NH4 ಪ್ಲಸ್ ಇದ್ರೆ ಅಮೋನಿಯಂ, ಅರ್ಥ ಆಯ್ತಾ? NH4 ಪ್ಲಸ್ ಇದ್ರೆ. H3O ಪ್ಲಸ್ ಇದ್ರೆ H3O ಪ್ಲಸ್, ಅರ್ಥ ಆಯ್ತಾ? ದಟ್ ಈಸ್ ಪ್ರೋಟೋನೇಟೆಡ್ ವಾಟರ್, ಅರ್ಥ ಆಯ್ತಾ? ಪ್ರೋಟೋನೇಟೆಡ್ ಅಮೋನಿಯಾ NH4 ಪ್ಲಸ್ ಅಂದ್ರೆ ಅದಕ್ಕೆ ಅಮೋನಿಯಂ. ಪ್ರೋಟೋನೇಟೆಡ್ ವಾಟರ್ H3O ಪ್ಲಸ್ ಅಂದ್ರೆ ದಟ್ ಈಸ್ ಹೈಡ್ರೋನಿಯಂ, ಏನೇಳಿ? ಹೈಡ್ರೋನಿಯಂ, ಅರ್ಥ ಆಯ್ತಾ? ದಟ್ ಈಸ್ NH2 ಪ್ಲಸ್ ಅಂತ ಬಿಟ್ಟಿದ್ರೆ ದಟ್ ಈಸ್ ಹೈಡ್ರೋಸೋನಿಯಂ, ಏನೇಳಿ? ಹೈಡ್ರೋಸೋನಿಯಂ. ಈ ತರ IUM ಇಂದ ಏನ್ ಮಾಡ್ಬೇಕಾಗತ್ತೆ? ಪಾಸಿಟಿವ್ಲಿ ಚಾರ್ಜ್ ಲಿಗ್ಯಾಂಡ್ಸ್ ಇದ್ರೆ, ಪಾಸಿಟಿವ್ಲಿ ಚಾರ್ಜ್ ಲಿಗ್ಯಾಂಡ್ಸ್ ಇರ್ತಕ್ಕಂಥದ್ದು ಎಲ್ಲ 5-6 ಇದಾವೆ. ಅದರ ನೇಮ್ಸ್ ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಳ್ಳಿ ಸಾಕು. IUM ಇಂದ ಏನ್ ಮಾಡಬೇಕು? ಪಾಸಿಟಿವ್ಲಿ ಚಾರ್ಜ್ ಲಿಗ್ಯಾಂಡ್ಸ್ ಇದ್ದಲ್ಲಿ, ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಇಲ್ಲಿ ಸೈನೈಡ್ ಇತ್ತು, ಏನು ಕೊಡ್ತೀವಿ? ಸೈನಿಡೋ. ಇಲ್ಲ ಅಮೈನ್, AMMINE, ಅಮೈನ್, ಅರ್ಥ ಆಯ್ತಾ? ಏನೇಳೋ? ದಟ್ ಈಸ್ ಅ ಫಿಫ್ತ್ ರೂಲ್. ಇನ್ನು ಕೆಲವೊಂದು ನೇಮ್ಸ್ ನಾವು ಈ ಫಿಫ್ತ್ ರೂಲ್ ಡಿಸ್ಕಸ್ ಮಾಡೋದು ನೋಡಿ ಇಲ್ಲಿ, ಅರ್ಥ ಆಯ್ತಾ? ಫಿಫ್ತ್ ರೂಲಲ್ಲಿ ನೋಡಿ, ಏನಿದು? ಫ್ಲೂರಿಡೋ, ಫ್ಲೂರೈಡ್ ತಾನೆ. ಫ್ಲೂರೈಡ್ ಅಲ್ಲಿ ನೋಡಿ, ಇದು ಫ್ಲೂರೈಡ್ ಆಕ್ಚುಲಿ ಈ ಓನ್ ರಿಪ್ಲೇಸ್ ಮಾಡೋದು. ಫ್ಲೂರಿಡೋ, ಕ್ಲೋರಿಡೋ, ಅರ್ಥ ಆಯ್ತಾ? ಆದಷ್ಟು ಸ್ಮಾಲ್ ಲೆಟರ್ಸ್ ಯೂಸ್ ಮಾಡಿ. ಕ್ಲೋರಿಡೋ, ಬ್ರೋಮಿಡೋ,
ಅರ್ಥ ಆಯ್ತಾ? ಅಯೋಡೈಡು, ಅಯೋಡೈಡು, ಅಯೋಡೈಡ್ ಅಲ್ವಾ? ಅಯೋಡೈಡು, ಸೈನೈಡ್, ಸೈನಿಡು, ಸೈನಿಡು ಅಥವಾ ಸೈನೋ ಅಂತ ಕೂಡ ಕೊಡ್ಬೋದು. ಸೈನಿಡು, ಅರ್ಥ ಆಯ್ತಾ? ಸೈನೈಡ್ ತಾನೆ, ಈ ರೀಸ್ ವೈ, ಅರ್ಥ ಆಯ್ತಾ? ನೈಟ್ರೈಟ್ ಅಲ್ವಾ? ನೈಟ್ರೈಟ್ ಏನು ಓಟಿದ್ರೆ ನೈಟ್ರೈಟ್, ನೈಟ್ರಿಟೋ ಅದು ಎನ್ ತಾನೆ, ಅದರಿಂದ ನೈಟ್ರಿಟೋ ಎನ್, ಯಾಕಂದರೆ ಇಂಥದ್ದು ಇದಾವೆ ಇದರಲ್ಲಿ. ಇದು ನೈಟ್ರಿಟೋ ಸ್ಮಾಲ್ ಲೆಟರ್, ನೈಟ್ರಿಟೋ ಓ, ನೈಟ್ರಿಟೋ ಎನ್, ನೈಟ್ರಿಟೋ ಓ. ಅರ್ಥ ಆಗಿದೆಯಾ? ಎಷ್ಟಿದಾವೆ ಅಂದರೆ ನಾವು ಅರ್ಥ ಆಯ್ತಾ ಬೇಜಾನ್ ಕೊಡ್ಬೋದು. ಅರ್ಥ ಆಯ್ತಾ? ಐಸೋಸೈನಿಡೋ ಎನ್ ಸಿ, ಅರ್ಥ ಆಯ್ತಾ? ಎನ್ ಸಿ ಅಂದರೆ ಏನು? ಎನ್ ಸಿ ಮೈನಸ್ ಐಸೋಸೈನೈಡ್ ತಾನೆ, ಐಸೋಸೈನಿಡೋ, ಐಸೋಸೈನಿಡೋ. ಅರ್ಥ ಆಯ್ತಾ? ಆ ಥರ ನಾವು ಒಂದು ಲಿಸ್ಟೇ ಕೊಟ್ಟಿದ್ದೀವಿ, ನೋಡ್ಕೊಳ್ಳಿ. ದೊಡ್ಡ ಲಿಸ್ಟೇ ಕೊಟ್ಬಿಟ್ಟಿದ್ದೀವಿ. ಅರ್ಥ ಆಯ್ತಾ? ನಿಮಗೆ ನೋಟ್ಸಲ್ಲಿ ಅರ್ಥ ಆಯ್ತಾ? ಅಲ್ಲಿ ಟೋಟಲಿ ದಟ್ ಈಸ್ ಓ ಎಚ್ ಮೈನಸ್ ಇದ್ರೆ ಏನು? ಹೈಡ್ರಾಕ್ಸೈಡ್ ತಾನೆ, ಹೈಡ್ರಾಕ್ಸಿಡೋ ಏನೇಳಿ? ಹೈಡ್ರಾಕ್ಸಿಡೋ. ಅರ್ಥ ಆಯ್ತಾ? ಎನ್ ಸಿ ಎಸ್ ಮೈನಸ್ ಥಯೋಸೈನೆಟೋ ಎನ್, ಥಯೋಸೈನೆಟೋ ಎನ್, ಎಸ್ ಸಿ ಎನ್ ಮೈನಸ್ ಥಯೋಸೈನೆಟೋ ಓ, ಥಯೋಸೈನೆಟೋ ಓ. ಅರ್ಥ ಆಯ್ತಾ? ಥಯೋಸೈನೆಟೋ ಓ. ಅರ್ಥ ಆಗ್ತಿದೆಯಾ? SO4 2 ಮೈನಸ್ ಸಲ್ಫೇಟ್ ತಾನೆ, ಸಲ್ಫೇಟ್, ಇ ಇಸ್ ರಿಪ್ಲೇಸ್ ಹೋಗ್ತಾನೆ, ಸಲ್ಫೆಟೋ ಏನೇಳಿ? ಸಲ್ಫೆಟೋ. ಅರ್ಥ ಆಯ್ತಾ? C2O4 2 ಮೈನಸ್ ಆಕ್ಸಲೇಟೋ, ಆಕ್ಸಲೇಟ್ ತಾನೆ, ಇ ಇಸ್ ರಿಪ್ಲೇಸ್ ಆಕ್ಸಲೇಟೋ. ಅರ್ಥ ಆಯ್ತಾ? CH3CO ಮೈನಸ್. ಅರ್ಥ ಆಯ್ತಾ? ಅಸಿಟೇಟೋ, ಅಸಿಟೇಟೋ, ಅಸಿಟೇಟ್, ಅಸಿಟೇಟ್ ತಾನೆ, ಇ ಇಸ್ ರಿಪ್ಲೇಸ್ ಬೈ ಓ, ಅಸಿಟೇಟೋ. ಅರ್ಥ ಆಗಿದೆಯಾ? ನೆಕ್ಸ್ಟ್ ಎಚ್ ಮೈನಸ್ ಇದ್ರೆ ಹೈಡ್ರೈಡ್ ತಾನೆ, ಇದು ಹೈಡ್ರೈಡ್, ಹೈಡ್ರಿಡೋ, 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 ಅಸಿಟೇಟೋ. ನೆಕ್ಸ್ಟ್ NH2 ಮೈನಸ್ ಇದ್ರೆ, NH2 ಮೈನಸ್ ಇದ್ರೆ ಅಮೈಡ್ ತಾನೆ, ಅಮಿಡೋ, ಅಮೈಡ್, ಅಮಿಡೋ, NH2 ಮೈನಸ್ ಇದ್ರೆ. ಅರ್ಥ ಆಯ್ತಾ? O2 ಮೈನಸ್ ಇದ್ರೆ ಆಕ್ಸೋ. ಅರ್ಥ ಆಯ್ತಾ? ಆಕ್ಸೋ. NO3 ಮೈನಸ್ ಇದ್ರೆ ನೈಟ್ರೇಟ್ ತಾನೆ, ನೈಟ್ರೇಟೋ, ಲಾಸ್ಟ್ ಈಸ್ ರಿಪ್ಲೇಸ್ ಬೈ ಓ, ನೈಟ್ರೇಟೋ. ಅರ್ಥ ಆಯ್ತಾ? ಈ ಥರ CO3 2 ಮೈನಸ್ ಇದ್ರೆ ಕಾರ್ಬೋನೇಟ್ ತಾನೆ, ಕಾರ್ಬೋನೇಟೋ, ಲಾಸ್ಟ್ ಈಸ್ ರಿಪ್ಲೇಸ್ ಬೈ ಓ. ಈ ಥರ ನೆಗೆಟಿವ್ಲಿ ಚಾರ್ಜ್ ಲಿಗೇಂಡ್ಸ್ನ ನೇಮ್ಸು ಎಂಡ್ಸ್ ವಿತ್ ಓ. ಅರ್ಥ ಆಗಿದೆಯಾ? ಇವನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ಅರ್ಥ ಆಯ್ತಾ? ಯಾವ ಲಿಗೇಂಡ್ ಇದ್ರೆ ಏನು ಕೊಡಬೇಕು ಅಂತ. ಅರ್ಥ ಆಯ್ತಾ? ಆ ಲಿಗೇಂಡ್ಸ್ ಎಲ್ಲ ನೇಮ್ಸ್ ಎಲ್ಲ ನಾನು ಲಿಸ್ಟೇ ಕೊಟ್ಬಿಟ್ಟಿದ್ದೀನಿ ನೋಟ್ಸಲ್ಲಿ. ಆ ಲಿಸ್ಟ್ನ ಕಂಪ್ಲೀಟ್ ನೀವು ಫಾಲೋ ಅಪ್ ಆಗಿ. ಅರ್ಥ ಆಯ್ತಾ? ಇವು ನೆಗೆಟಿವ್ಲಿ ಚಾರ್ಜ್ ಲಿಗೇಂಡ್ಸ್. ಅದೇ ಪಾಸಿಟಿವ್ ಚಾರ್ಜ್ ಲಿಗೇಂಡ್ಸ್ ಇದ್ರೆ ಪಾಸಿಟಿವ್ಲಿ ಚಾರ್ಜ್ ಲಿಗೇಂಡ್ಸ್. ಅರ್ಥ ಆಯ್ತಾ? ಏನಂತ ಹೇಳ್ತೀವಿ? ದ ನೇಮ್ ಸೆಂಡ್ಸ್ ವಿತ್ IUM, ದ ನೇಮ್ ಸೆಂಡ್ಸ್ ವಿತ್ IUM. ಅರ್ಥ ಆಯ್ತಾ? ಎಕ್ಸಾಂಪಲ್ ಪಾಸಿಟಿವ್ಲಿ ಚಾರ್ಜ್ ಲಿಗೇಂಡ್ಸ್ ಇದ್ದಲ್ಲಿ NO ಪ್ಲಸ್ ಇದ್ರೆ
ಅರ್ಥ ಆಯ್ತಾ? ನೈಟ್ರೋಸೋನಿಯಂ ಏನು ಹೇಳಿ? ನೈಟ್ರೋಸೋನಿಯಂ. ದ ನೇಮ್ ಎಂಡ್ ವಿತ್ IUM. ಅರ್ಥ ಆಯ್ತಾ? NO2 ಪ್ಲಸ್ ಇದ್ರೆ ನೈಟ್ರೋನಿಯಂ. ನೈಟ್ರೋನಿಯಂ. ಅರ್ಥ ಆಯ್ತಾ? ಇನ್ನು NH4 ಪ್ಲಸ್ ಇದ್ರೆ ಅಮೋನಿಯಂ. ಅರ್ಥ ಆಯ್ತಾ? H3O ಪ್ಲಸ್ ಇದ್ರೆ ಹೈಡ್ರೋನಿಯಂ. ಹೈಡ್ರೋನಿಯಂ. ಅರ್ಥ ಆಯ್ತಾ? ನೆಕ್ಸ್ಟ್ ಹೈಡ್ರೋಸೋನಿಯಂ NH2 ಹೈಡ್ರೋಸೈನ್ ತಾನೆ, NH2 ಹೈಡ್ರೋಸೈನ್ ಪ್ಲಸ್ ಇದ್ರೆ, ಅರ್ಥ ಆಯ್ತಾ? NH2 ಪ್ಲಸ್ ಇದ್ರೆ ದಟ್ ಈಸ್ ಹೈಡ್ರೋಸೋನಿಯಂ. ಅರ್ಥ ಆಯ್ತಾ? NH2 NH3 ಪ್ಲಸ್, ಸಾರಿ, ಯಾಕಂದ್ರೆ ಒಂದು H ಪ್ಲಸ್ ಬಂದಿದೆ ತಾನೆ, ಹೈಡ್ರೋಸೋನಿಯಂ. ಹೈಡ್ರೋಸೋನಿಯಂ. ಅರ್ಥ ಆಯ್ತಾ? ಇನ್ನಿಡ ಈ ಥರ IUM ಇಂದ ಏನು ಮಾಡಬೇಕು? ಪಾಸಿಟಿವ್ಲಿ ಚಾರ್ಜ್ ಲಿಗ್ಯಾಂಡ್ಸ್ ಇದ್ದಲ್ಲಿ, ಪಾಸಿಟಿವ್ಲಿ ಚಾರ್ಜ್ ಲಿಗ್ಯಾಂಡ್ಸ್ ಇದ್ದಲ್ಲಿ. ನೆಕ್ಸ್ಟ್ ನ್ಯೂಟ್ರಲ್ ಲಿಗ್ಯಾಂಡ್ಸ್ ಇದ್ದಲ್ಲಿ, ನ್ಯೂಟ್ರಲ್ ಲಿಗ್ಯಾಂಡ್ಸ್ ಇದ್ದಲ್ಲಿ ದ ನೇಮ್ ಆಸ್ ಸಚ್, ದ ನೇಮ್ ರಿಟೈನ್ಸ್, ಅಥವಾ ಸ್ಪೆಷಲ್ ನೇಮ್ಸ್ ಇದ್ದರೆ ಸ್ಪೆಷಲ್ ನೇಮ್ ರಿಟೈನ್ ಆಗುತ್ತೆ. ಅರ್ಥ ಆಯ್ತಾ? ಏನು ಸರ್ ನ್ಯೂಟ್ರಲ್ ಲಿಗ್ಯಾಂಡ್ಸ್ ಇದ್ದರೆ ದ ಸ್ಪೆಷಲ್ ನೇಮ್ಸ್ ಇದ್ದರೆ ಸ್ಪೆಷಲ್ ನೇಮ್ಸ್, ಇಲ್ಲ ಅದರ ನೇಮೇ ರಿಟೈನ್ ಆಗಿರುತ್ತೆ. ಅರ್ಥ ಆಯ್ತಾ? ಎಕ್ಸಾಂಪಲ್ಸ್ H2O ಇದ್ದರೆ ಏನು ಕೊಡ್ತೀವಿ? ಆಕ್ವಾ, ಇದಕ್ಕೆ ಸ್ಪೆಷಲ್ ನೇಮ್ ಆಕ್ವಾ. ಅರ್ಥ ಆಯ್ತಾ? CO ಇದ್ದರೆ ಕಾರ್ಬೋನಿಲ್. CO ಇದ್ದರೆ ಕಾರ್ಬೋನಿಲ್. ಅರ್ಥ ಆಯ್ತಾ? NO ಇದ್ದರೆ ನೈಟ್ರೋಸಿಲ್. ಏನು ಹೇಳಿ? ನೈಟ್ರೋಸಿಲ್. ಅರ್ಥ ಆಯ್ತಾ? SY ನೈಟ್ರೋಸಿಲ್, ನೈಟ್ರೋಸಿಲ್. ಅರ್ಥ ಆಯ್ತಾ? ನೆಕ್ಸ್ಟ್ ಇಥಿಲಿನ್ ಡೈಮನ್ ಇದ್ರೆ NH2 CH2 NH2. ಇಥಿಲಿನ್ ಡೈಮನ್ ಇದ್ರೆ ಇಥಿಲಿನ್ ಡೈಮನ್ ಅಂತಾದ್ರೂ ಕೊಡಿ, ಇಥಿಲಿನ್ ಡೈಮೈನ್ ಆದ್ರೂ ಕೊಡಿ. ದಟ್ ಈಸ್ E ಅಂತಾನೆ, ಇದಕ್ಕೆ EN ಅಂತ ಡಿನೋಟ್ ಮಾಡ್ತಾರೆ. ಇಥಿಲಿನ್ ಡೈಮೈನ್ ಅಂತ ಆದ್ರೂ ಕೊಡಿ, ಅಥವಾ ಈಥೇನ್ 1,2 ಡೈಮೈನ್, ಈಥೇನ್ 1,2 ಡೈಮೈನ್, ಇಥಿಲಿನ್ ಡೈಮೈನ್, ಇಥಿಲಿನ್ ಡೈಮೈನ್, ಅಥವಾ ಒಂದೇ ಸಾಕು ಅಮೋನಿಯಂ, ಇಥಿಲಿನ್ ಡೈಮೈನ್, ಅಥವಾ ಈಥೇನ್ 1,2 ಡೈಮೈನ್. ಹಿಂಗಾದ್ರೂ ಕೊಡಿ. ಅರ್ಥ ಆಯ್ತಾ? ಇದು ನ್ಯೂಟ್ರಲ್ ಲಿಗ್ಯಾಂಡ್. ಅರ್ಥ ಆಗಿದೆಯಾ? ನೆಕ್ಸ್ಟ್ C5H5 ಏನಿದ್ರೆ ಇದು ಪಿರಿಡಿನ್. ಅರ್ಥ ಆಯ್ತು? ಪಿರಿಡಿನ್. ಅರ್ಥ ಆಯ್ತಾ? ಪಿರಿಡಿನ್ ಅಂತ ಪಿರಿಡಿಲ್ ಆದ್ರೂ ಕೊಡಿ, ಪಿರಿಡಿನ್ ಅಂತ ಕೊಡಿ, ಪಿರಿಡಿನ್. ಅರ್ಥ ಆಯ್ತಾ? ಎನಿ ಡೌಟ್? ನೆಕ್ಸ್ಟ್ ಒಂದು ವೇಳೆ pH ಇತ್ತಿದ್ರೆ ಪಾಸ್ಪೈನ್, pH3 ಇದ್ರೆ pH3 ಇದ್ರೆ ಪಾಸ್ಪೈನ್ ಅಂತ ಹೇಳಿ, ಪಾಸ್ಪೈನ್. ಎನಿ ಡೌಟ್? ನೆಕ್ಸ್ಟ್ ಒಂದು ವೇಳೆ ನಿಮಗೆ ದಟ್ ಈಸ್ CH3NH2 ಇದ್ರೆ ದಟ್ ಈಸ್ ಮೀಥೈಲಮೈನ್. ಹೇಳಿ, ಮೀಥೈಲಮೈನ್. CH3NH2 ಮೀಥೈಲಮೈನ್. ಮೀಥೈಲಮೈನ್. ಅರ್ಥ ಆಯ್ತಾ? ಇವೆಲ್ಲ ನ್ಯೂಟ್ರಲ್ ಲಿಗ್ಯಾಂಡ್ಸ್. ಏನಲ್ಲಿ ನ್ಯೂಟ್ರಲ್ ಲಿಗ್ಯಾಂಡ್ಸ್. NH3 ಇದ್ರೆ ಅಮೈನ್,
ಅಮೈನ್, ಮೀಥೈಲಮೈನ್, ಡೈಮೀಥೈಲಮೈನ್ ಏನಿಲ್ಲ ಸರಿ, ಮೀಥೈಲಮೈನ್, ಅಮೈನ್, ಇಥಿಲಿನ್ ಡಯಮೈನ್, ಪಿರಿಡಿನ್, ನೈಟ್ರೋಸಿಲ್, ಕಾರ್ಬೋನಿಲ್, ಆಕ್ವಾ, ಫಾಸ್ಫೈನ್. ಅರ್ಥ ಆಯ್ತು? ಇವೆಲ್ಲ ನ್ಯೂಟ್ರಲ್ ಲಿಗ್ಯಾಂಡ್ಸ್, ಇವೆಲ್ಲ ನ್ಯೂಟ್ರಲ್ ಲಿಗ್ಯಾಂಡ್ಸ್ ಮರಿಬಾರ್ದು. ಅರ್ಥ ಆಯ್ತಾ? ಇವನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ PH3P ಇದ್ರೆ PH3P ಟ್ರೈಫಿನೈಲ್ ಫಾಸ್ಫೈನ್ ಅಂತ. PH3 ಹಿಂಗಿದ್ರೆ ಅದ್ರ ಫಿನೈಲ್ 3 ಇದಾವೆ. ಟ್ರೈಫಿನೈಲ್ ಫಾಸ್ಫೇನ್ ಅಂತ. PH ಇದ್ರೆ ಫಿನೈಲ್ ತಾನೆ, ದಟ್ ಈಸ್ ಟ್ರೈಫಿನೈಲ್ ಫಾಸ್ಫೇನ್. PH3 ಅರ್ಥ ಆಯ್ತಾ? PH3 ಥ್ರೈಸ್ ಹಿಂಗಿರ್ಬೇಕು. PH3 ಥ್ರೈಸ್, PH3 ಥ್ರೈಸ್, ಟ್ರೈಫಿನೈಲ್ ಫಾಸ್ಫೇನ್. ಟ್ರೈಫಿನೈಲ್ ಫಾಸ್ಫೇನ್ ಟ್ರೈಫಿನೈಲ್ ಫಾಸ್ಫೇನ್, ಮೀಥೈಲಮೈನ್, ಅಮೈನ್, ಇಥಿಲಿನ್ ಡಯಮೈನ್, ಪಿರಿಡಿನ್, ನೈಟ್ರೋಸಿಲ್, ಕಾರ್ಬೋನಿಲ್, ಆಕ್ವಾ, ಫಾಸ್ಫೇಟ್. ಅರ್ಥ ಆಯ್ತಾ? ಈ ಥರ ನಾವು ನ್ಯೂಟ್ರಲ್ ಲಿಗ್ಯಾಂಡ್ ನೇಮ್ಸ್ನ ಕೊಡ್ತೀವಿ. ಸ್ಪೆಷಲ್ ನೇಮ್ಸ್ ಇದ್ದರೆ ಸ್ಪೆಷಲ್ ನೇಮ್ಸ್, ಇಲ್ಲ ಅದ್ರ ನೇಮೇ ರಿಟೈನ್ ಆಗಿದೆ. ಫಾರ್ ಎಕ್ಸಾಂಪಲ್ ಅಮೈನ್, ಇದಕ್ಕೆ ಅರ್ಥ ಸ್ಪೆಷಲ್, ಫಾಸ್ಫೈನ್, ಆಕ್ವಾ ಸ್ಪೆಷಲ್ ನೇಮ್, ಕಾರ್ಬೋನಿಲ್, ನೈಟ್ರೋಸಿಲ್. ಅರ್ಥ ಆಯ್ತಾ? ಪಿರಿಡಿನ್ ಇವೆಲ್ಲ ನೀವು ಹಂಗೆ ರಿಟರ್ನ್ ಆಗಿದೆ ಇದೆಲ್ಲ. ಅರ್ಥ ಆಯ್ತಾ? ಟೋಟಲಿ ನ್ಯೂಟ್ರಲ್ ಲಿಗ್ಯಾಂಡ್ಸ್ ಇದ್ದಲ್ಲಿ ಯಾವ ಥರ ನೇಮ್ ಮಾಡಬೇಕು, ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್ಸ್ ಇದ್ದಲ್ಲಿ ಯಾವ ಥರ ನೇಮ್ ಮಾಡಬೇಕು, ಪಾಸಿಟಿವ್ಲಿ ಚಾರ್ಜ್ ಲಿಗ್ಯಾಂಡ್ಸ್ ಇದ್ದಲ್ಲಿ ಯಾವ ಥರ ನೇಮ್ ಮಾಡಬೇಕು ಅಂತ ಲಿಗ್ಯಾಂಡ್ಸ್ ನೇಮ್ ಮಾಡ್ತಕ್ಕಂಥ ಗೊತ್ತಿದೆಯಾ? ಡಿಫ್ರೆಂಟ್ ಲಿಗ್ಯಾಂಡ್ಸ್ ಇದ್ದಲ್ಲಿ ಆಲ್ಫಾಬೆಟಿಕಲ್ ಆರ್ಡರ್ ಫಾಲೋ ಮಾಡಬೇಕು. ಅದನ್ನು ಕೂಡ ಆಲ್ರೆಡಿ ರೂಲ್ ಹೇಳಿದ್ದೀವಿ. ಅಲ್ಲಿಗೆ ನಿಮಗೆ ಅರ್ಥ ಆಯ್ತಾ? 5 ರೂಲ್ಸ್ ಅರ್ಥ ಆಗಿದೆ ಅನಿಸುತ್ತೆ, 5 ರೂಲ್ಸ್. ಇವಾಗ 6th ರೂಲ್ ಏನು ಹೇಳುತ್ತಂದ್ರೆ, ಅರ್ಥ ಆಯ್ತಾ? ಆಲ್ರೆಡಿ ನಿಮ್ಮ ಲಿಗ್ಯಾಂಡಲ್ಲಿ ಡೈ ಅನ್ನೋ ವರ್ಡ್ ಇದ್ರೆ, ಫಾರ್ ಎಕ್ಸಾಂಪಲ್ ಇಥಿಲಿನ್ ಡಯಮೈನ್, ಇದರಲ್ಲಿ ಡೈ ಅನ್ನೋ ವರ್ಡ್ ಇದೆಯಾ? ಇಥಿಲಿನ್ ಡಯಮೈನ್ EN. ಅರ್ಥ ಆಯ್ತಾ? ಇದರಲ್ಲಿ ಆಲ್ರೆಡಿ ಡೈ ಅನ್ನೋ ವರ್ಡ್ ಇದೆಯಾ? ಇದರಲ್ಲಿ ಆಲ್ರೆಡಿ ಡೈ ಇರ್ತಕ್ಕಂಥ ರೀಸನಿಂದ ಇಂಥವು ಎರಡಿದ್ರೆ ಬಿಸ್. ಅರ್ಥ ಆಯ್ತಲ್ಲ? EDTA ಅಲ್ಲಿ ಕೂಡ ಡೈ ಅನ್ನೋ ವರ್ಡ್ ಇದೆಯಾ? ಎತ್ತಲ್ಲಿ ನೋಡಿ EDTA. ಅರ್ಥ ಆಯ್ತಾ? ಎತ್ತಲ್ಲಿನ್ ಡೈಅಮೈನ್ ಟೆಟ್ರಾಸಿಟೇಟ್ ತಾನೆ, ಅಲ್ಲೂ ಕೂಡ ಆಲ್ರೆಡಿ ಡೈ ಅನ್ನೋ ವರ್ಡ್ ಇದೆಯಾ? ಆಲ್ರೆಡಿ ಡೈ ಅಥವಾ ಟ್ರೈ ಅನ್ನೋ ವರ್ಡ್ ಇದ್ರೆ ನಾವು ಪ್ರಿಫಿಕ್ಸಸ್ನ ಯೂಸ್ ಮಾಡ್ತಕ್ಕಂಥದ್ದು ಡಿಫ್ರೆಂಟ್. ಫಾರ್ ಎಕ್ಸಾಂಪಲ್ ಇಥಿಲಿನ್ ಡಯಮೈನ್ ಇದೆ, ಇಥಿಲಿನ್ ಡಯಮೈನ್ 2 ಇದ್ರೆ ಬಿಸ್ ಇಥಿಲಿನ್ ಡಯಮೈನ್, EN ಟ್ವೈಸ್ ಅಂತಿದ್ರೆ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ EN ಟ್ವೈಸ್ ಇಲ್ಲಿ ಬರೀತೀವಿ, EN ಟ್ವೈಸ್ ಅಂದರೆ ಇಥಿಲಿನ್ ಡಯಮೈನ್ 2 ಇದಾವ, ಬಿಸ್ ಇಥಿಲಿನ್ ಡಯಮೈನ್. ಒಂದು ವೇಳೆ ಇಥಿಲಿನ್ ಡಯಮೈನ್ 3 ಇದ್ರೆ ಟ್ರಿಸ್. ಅರ್ಥ ಆಯ್ತಾ? ದಟ್ ಈಸ್ ಇಥಿಲಿನ್ ಡಯಮೈನ್. ಒಂದು ವೇಳೆ 4 ಇದ್ರೆ ಟೆಟ್ರಾಕಿಸ್ ಇಥಿಲಿನ್ ಡಯಮೈನ್. ಒಂದು ವೇಳೆ 5 ಇದ್ರೆ ಪೆಂಟಾಕಿಸ್ ಇಥಿಲಿನ್ ಡಯಮೈನ್. ಆಲ್ರೆಡಿ ನಿಮ್ಮ ಒಂದು ಲಿಗ್ಯಾಂಡ್ಸ್ ನೇಮ್ಸ್ ಅಲ್ಲಿ ಡೈ ಟ್ರೈ ಅನ್ನೋ ವರ್ಡ್ಸ್ ಇದ್ದಲ್ಲಿ, ಅರ್ಥ ಆಯ್ತಾ, ನಾವು ಪ್ರಿಫಿಕ್ಸಸ್ನ ಚೇಂಜ್ ಮಾಡಬೇಕಾಗತ್ತೆ. ಅವು 2 ಇದ್ರೆ, ಇವು ಫಾರ್ ಎಕ್ಸಾಂಪಲ್ 5 ಇದಾವೆ ಪೆಂಟಾಕಿಸ್, ಯಾವುದು ಇಥಿಲಿನ್ ಡಯಮೈನ್. 3 ಇದಾವೆ ಟ್ರಿಸ್, 3 ಇದ್ರೆ ಟ್ರಿಸ್, 2 ಇದ್ರೆ ಬಿಸ್, 4 ಇದ್ರೆ ಟೆಟ್ರಾಕಿಸ್, 2 ಇದ್ರೆ ಬಿಸ್, 3 ಇದ್ರೆ ಟ್ರಿಸ್. ನೋಡಿ 2ಕ್ಕೆ ಬಿಸ್ ಅಂಥವು, 3 ಇದ್ರೆ ಟ್ರಿಸ್ ಅಂಥವು, 4 ಇದ್ರೆ ಟೆಟ್ರಾಕಿಸ್, 5 ಇದ್ರೆ ಪೆಂಟಾಕಿಸ್. ಅರ್ಥ ಆಯ್ತಾ? KS ಟೆಟ್ರಾಕಿಸ್, ಪೆಂಟಾಕಿಸ್, ಲೈಕ್ ದಿಸ್. ಅರ್ಥ ಆಯ್ತಾ? ನಾವು ಪ್ರಿಫಿಕ್ಸಸ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ ಅಂತ ಕೂಡ ಎಕ್ಸಾಂಪಲ್ ಡಿಸ್ಕಸ್ ಮಾಡೋಣ. ಅರ್ಥ ಆಗಿದೆಯಾ? ಅಲ್ಲಿ ಟೋಟಲಿ ರೂಲ್ ನಂಬರ್ 6 ಕೂಡ ಅರ್ಥ ಆಗಿದೆ ಅನಿಸುತ್ತೆ. ರೂಲ್ ನಂಬರ್ 6 ಅರ್ಥ ಆಯ್ತಾ? ಈ ರೂಲ್ ನಂಬರ್ 6 ಏನು ಹೇಳುತ್ತೆ? ರೂಲ್ ನಂಬರ್ 6 ಏನು ಹೇಳುತ್ತೆ? ಇಫ್ ನೇಮ್ ಆಫ್ ದ ಲಿಗ್ಯಾಂಡ್ ಆಲ್ರೆಡಿ ಕಂಟೈನ್ಸ್ ಡೈ ಟ್ರೈ ಲೈಕ್ ದಿಸ್, ಫಾರ್ ಎಕ್ಸಾಂಪಲ್ ಇಥಿಲಿನ್ ಡಯಮೈನಲ್ಲಿ ಇಥಿಲಿನ್ ಡಯಮೈನ್ EN ಅಥವಾ EDTA, ಇದರಲ್ಲಿ ಆಲ್ರೆಡಿ ಡೈ ಅನ್ನೋ ವರ್ಡ್ ಇದೆಯಾ? ಇಂಥವು 2 ಇದ್ರೆ ಬಿಸ್, 3 ಇದ್ರೆ
ಅಂದರೆ 3 ಮೂರಿದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ 3 ಇದಾವೆ ಇಥಿಲಿನ್ ಡೈಮರ್. ಟ್ರಿಸ್ 4 ಇದ್ರೆ ಟೆಟ್ರಾಕಿಸ್, 5 ಇದ್ರೆ ಪೆಂಟಾಕಿಸ್, 6 ಇದ್ರೆ ಹೆಕ್ಸಾಕಿಸ್, ಲೈಕ್ ದಿಸ್. ಅರ್ಥ ಆಗಿದೆಯಾ? ಎನಿ ಡೌಟ್? ದಿಸ್ ಈಸ್ ದ 6th ರೂಲ್. ನೆಕ್ಸ್ಟ್ 7th ರೂಲ್ ಏನು ಹೇಳುತ್ತಂದ್ರೆ, ರಬ್ ದಿಸ್. ಸೆವೆಂತ್ ರೂಲ್ ಏನಾಗ್ತಂದ್ರೆ, ವೆನ್ ದ ಕಾಂಪ್ಲೆಕ್ಸ್ ಈಸ್ ಆನಯಾನ್, ಚೆನ್ನಾಗಿ ನೋಡ್ಬಿಡಿ, ಸೆವೆಂತ್ ರೂಲ್ ಜಾಸ್ತಿ ಇಂಪಾರ್ಟೆಂಟ್. ವೆನ್ ದ ಕಾಂಪ್ಲೆಕ್ಸ್ ಈಸ್ ಆನಯಾನ್ ಅಂದರೆ ಆನೈನಿಕ್ ಕಾಂಪ್ಲೆಕ್ಸ್ ಆಗಿದ್ರೆ ದ ಸೆಂಟ್ರಲ್ ಮೆಟಲ್ ಅಯಾನ್ ಆರ್ ಆಟಮ್ ನೇಮ್ ಎಂಡ್ಸ್ ವಿತ್ ATE. ಸೆಂಟ್ರಲ್ ಮೆಟಲ್ ಅಯಾನ್ ಆರ್ ಆಟಮ್ ನೇಮು ATE ಇಂದ ಏನು ಮಾಡಬೇಕಾಗತ್ತೆ? ಯಾವಾಗ? ಆನೈನಿಕ್ ಕಾಂಪ್ಲೆಕ್ಸ್ ಆಗಿದ್ರೆ ಮಾತ್ರ. ಅದೇ ಕ್ಯಾಟೈನಿಕ್ ಕಾಂಪ್ಲೆಕ್ಸ್ ಅಥವಾ ನ್ಯೂಟ್ರಲ್ ಕಾಂಪ್ಲೆಕ್ಸ್ ಆಗಿದ್ರೆ ದ ನೇಮ್ ಆಸ್ ಸಚ್. ಕಾಪರ್ ಇದ್ರೆ ಕಾಪರ್ ಅಂತ ಹೇಳ್ಬಿಟ್ಟು ನೇಮ್ ಮಾಡಿ. ಯಾವಾಗ? ನ್ಯೂಟ್ರಲ್ ಕಾಂಪ್ಲೆಕ್ಸು ಮತ್ತೆ ಕ್ಯಾಟೈನಿಕ್ ಕಾಂಪ್ಲೆಕ್ಸ್ ಆಗಿದ್ದಲ್ಲೇ. ಅರ್ಥ ಆಯ್ತಾ? ಕ್ಯಾಟೈನಿಕ್ ಕಾಂಪ್ಲೆಕ್ಸ್ ಮತ್ತೆ ನ್ಯೂಟ್ರಲ್ ಕಾಂಪ್ಲೆಕ್ಸ್ ಇದ್ರೆ ದ ನೇಮ್ ಆಸ್ ಸಚ್, ದ ಎಲಿಮೆಂಟ್ ನೇಮ್ ಆಸ್ ಸಚ್. ನಿಕ್ಕಲ್ ಇದ್ರೆ ನಿಕ್ಕಲ್, ಕಾಪರ್ ಇದ್ರೆ ಕಾಪರ್, ಜಿಂಕ್ ಇದ್ರೆ ಜಿಂಕ್, ಕೋಬಾಲ್ಟ್ ಇದ್ರೆ ಕೋಬಾಲ್ಟ್. ಅರ್ಥ ಆಯ್ತಾ? ಐರನ್ ಇದ್ರೆ ಐರನ್, ದ ನೇಮ್ ಆಸ್ ಸಚ್. ಯಾವಾಗ? ಕ್ಯಾಟೈನಿಕ್ ಕಾಂಪ್ಲೆಕ್ಸ್ ಮತ್ತು ನ್ಯೂಟ್ರಲ್ ಕಾಂಪ್ಲೆಕ್ಸ್ ಆಗಿದ್ದಲ್ಲಿ. ಅದಕ್ಕೋಸ್ಕರ ನಿಮಗೆ ಟೈಪ್ಸ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಗೊತ್ತಿರಬೇಕು ಅಂತ. ಅರ್ಥ ಆಯ್ತಾ? ಒಂದು ವೇಳೆ ಆನೈನಿಕ್ ಕಾಂಪ್ಲೆಕ್ಸ್ ಆಗಿದ್ದಲ್ಲಿ ದ ನೇಮ್ ಎಂಡ್ಸ್ ವಿತ್ ATE. ಹೆಂಗ್ ಸರ್ ATE ಇಂದ ಹೆಂಗ್ ಮಾಡಬೇಕು? ಫಾರ್ ಎಕ್ಸಾಂಪಲ್ ಐರನ್ ಇದ್ರೆ ಫೆರೇಟ್, ಅರ್ಥ ಆಯ್ತಾ? ಫೆರೇಟ್. ಕಾಪರ್ ಇದ್ರೆ ಕ್ಯುಪರೇಟ್, ಅರ್ಥ ಆಯ್ತಾ? ಇನ್ನೇದು ಕ್ಯುಪರೇಟ್. ಜಿಂಕ್ ಇದ್ರೆ ಜಿಂಕೇಟ್, ಹೇಳಿ ಜಿಂಕೇಟ್. ಅರ್ಥ ಆಯ್ತಾ? ಜಿಂಕೇಟ್ ಮರಿಬಾರ್ದು. ನಿಕ್ಕಲ್ ಇದ್ರೆ ನಿಕ್ಕಲೇಟ್, ನಿಕ್ಕಲ್ ಇದ್ರೆ ನಿಕ್ಕಲೇಟ್. ಅರ್ಥ ಆಯ್ತಾ? ಏನಿಡು? ನಿಕ್ಕಲ್ ಇದ್ರೆ ನಿಕ್ಕಲೇಟ್. ನೆಕ್ಸ್ಟ್ ಸಿಲ್ವರ್ ಇದ್ರೆ ಅರ್ಜೆಂಟೇಟ್, ಮರಿಬಾರ್ದು. ಸಿಲ್ವರ್ ಇದ್ರೆ AG ಇದ್ರೆ ಅರ್ಜೆಂಟೇಟ್. AG. ಅರ್ಜೆಂಟೇಟ್. ಅರ್ಥ ಆಯ್ತಾ? ಮರಿಬಾರ್ದು. AG ಇದ್ರೆ ಅರ್ಜೆಂಟೇಟ್, A ಕ್ಯಾಪಿಟಲ್ ಬೇಡ. ಅರ್ಥ ಆಯ್ತಾ? ಸ್ಮಾಲ್ ಲೆಟರ್ ಬರೀರಿ. ಇದು ನಿಕ್ಕಲ್ ಅಷ್ಟೇ, ದಟ್ ಈಸ್ ಸ್ಮಾಲ್ ಲೆಟರ್ ಬರೀರಿ. ಅರ್ಥ ಆಯ್ತಾ? ನಿಕ್ಕಲೇಟ್, ಅರ್ಜೆಂಟೇಟ್. ಅರ್ಥ ಆಯ್ತಾ? ನಿಕ್ಕಲ್ ಇದ್ರೆ ನಿಕ್ಕಲೇಟ್, ಸಿಲ್ವರ್ ಇದ್ರೆ ಅರ್ಜೆಂಟೇಟ್, ಗೋಲ್ಡ್ ಇದ್ರೆ R8 AU. ಗೋಲ್ಡ್ ಇದ್ರೆ R8. ಅರ್ಥ ಆಯ್ತಾ? ಟಿನ್ ಇದ್ರೆ ಸ್ಟ್ಯಾನೈಟ್. ಅರ್ಥ ಆಯ್ತಾ? ಟಿನ್ ಇದ್ರೆ ಸ್ಟ್ಯಾನೈಟ್. ಅರ್ಥ ಆಯ್ತಾ? ಟಿನ್ ಇದ್ರೆ ಸ್ಟ್ಯಾನೈಟ್. ಅರ್ಥ ಆಯ್ತಾ? NNA ಸ್ಟ್ಯಾನೈಟ್. ಟಿನ್ ಇದ್ರೆ ಸ್ಟ್ಯಾನೈಟ್. Next there may be a chance lead idre plumbate, PB idre lead plumbate. lead idre plumbate, tin idre stannate, iron idre ferrate, copper idre cuprate, zinc idre zincate, nickel idre nickelate, silver idre argentate, gold idre R8. ಅರ್ಥ ಆಯ್ತಾ? ಈ ತರ ಕೋಬಾಲ್ಟ್ ಇದ್ರೆ ಕೋಬಾಲ್ಟೇಟ್ ಅಂತ, ಕೋಬಾಲ್ಟ್ ಇದ್ರೆ ಕೋಬಾಲ್ಟೇಟ್. ಈ ತರ AT ಇಂದ ಏನ್ ಮಾಡಬೇಕಾಗತ್ತೆ? ನೇಮ್ಸ್. ಅರ್ಥ ಆಯ್ತಾ? ನೀವು ಫಾರ್ ಎಕ್ಸಾಂಪಲ್ ಸಿಲ್ವರ್ ಇದ್ರೆ ಸಿಲ್ವರೇಟ್ ಅಂತ ಬರಿಬೇಡಿ ಅದಕ್ಕೆ. ಅರ್ಥ ಆಯ್ತಾ? ಅರ್ಜೆಂಟೇಟ್. ಗೋಲ್ಡ್ ಇದ್ರೆ ಗೋಲ್ಡೇಟ್ ಅಂತ ಬರಿಬೇಡಿ, R8. ಓಕೆ, ಸ್ಪೆಷಲ್ ನೇಮ್ಸ್ ಇದಾವೆ.
ಬೇಕಾದ್ರೆ ಜಿಂಕ್ ಇದ್ರೆ ಜಿಂಕ್ರೇಟ್, ನಿಕ್ ಇದ್ರೆ ನಿಕಲೇಟ್, ಕಾಪರ್ ಇದ್ರೆ ಕ್ಯುಪ್ರೇಟ್, ಐರನ್ ಇದ್ರೆ ಫೆರ್ರೇಟ್, ಐರನೇಟ್ ಅಂತ ಬರಿಬೇಡಿ, ಫೆರ್ರೇಟ್. ಟಿನ್ ಇದ್ರೆ ಟಿನ್ನೇಟ್ ಅಂತ ಬರಿಬೇಡಿ, ಸ್ಟ್ಯಾನೇಟ್. ಲೆಡ್ ಇದ್ರೆ ಲೆಡ್ಡೇಟ್ ಅಂತ ಬರಿಬೇಡಿ, ಫ್ಲಂಬೇಟ್. ಅರ್ಥ ಆಯ್ತಾ? ಕೋಬಾಲ್ಟ್ ಇದ್ರೆ ಕೋಬಾಲ್ಟಿ. ಈ ತರ 80 ಇಂದ ಏನ್ ಮಾಡ್ಬೇಕಾಗತ್ತೆ? ಯಾವಾಗ? ಇಫ್ ದ ಕಾಂಪ್ಲೆಕ್ಸ್ ಕಾಂಪೌಂಡ್ ಇಸ್ ಆನೈನಿಕ್ ಕಾಂಪ್ಲೆಕ್ಸ್ ಆಗಿದ್ದಲ್ಲಿ ದ ಸೆಂಟ್ರಲ್ ಮೆಟಲ್ ಅಯಾನ್ ಆರ್ ಆಟಮ್ ನೇಮ್ ಎಂಡ್ಸ್ ವಿತ್ ATE. ದಿಸ್ ಇಸ್ ದ ರೂಲ್ ನಂಬರ್ 7. ಅರ್ಥ ಆಯ್ತಾ? ರೂಲ್ ನಂಬರ್ 7 ಕೂಡ ಅರ್ಥ ಆಗಿದೆ ಅನ್ಸುತ್ತೆ. ನೆಕ್ಸ್ಟ್ ರೂಲ್ ನಂಬರ್ 8. ರೂಲ್ ನಂಬರ್ 8. ಈ ರೂಲ್ ನಂಬರ್ 8 ಏನ್ ಹೇಳುತ್ತೆ ಅಂದ್ರೆ, ದಿಸ್ ಎಲ್ಲ ಬರ್ಕೊಂಡಿದ್ದೀರಾ? ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಅರ್ಥ ಆಯ್ತಾ? ರೂಲ್ ನಂಬರ್ 8 ಏನ್ ಹೇಳುತ್ತೆ ಅಂದ್ರೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಆಫ್ಟರ್ ನೇಮಿಂಗ್ ಸೆಂಟ್ರಲ್ ಮೆಟಲ್ ಅಯಾನ್ ಆಟಮ್, the oxidation state should be written within the parentheses by using Roman numerals. Roman numerals ಮುಖಾಂತರ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಆಕ್ಸಿಡೇಷನ್ ಸ್ಟೇಟ್ ನಾವು ಅರ್ಥ ಆಯ್ತಾ, ಯಾವ್ದು ಐರನ್ +2 ಇದ್ರೆ ಅರ್ಥ ಆಯ್ತಾ, ಆಕ್ಸಿಡೇಷನ್ ಸ್ಟೇಟ್ ಅಂತ ಕೊಡ್ತೀವಿ ನಾವು ರೋಮನ್ ನ್ಯೂಮರಲ್ಸ್ ಮುಖಾಂತರ 2 ಅಂತ ಬರಿಬೇಕಾಗುತ್ತೆ ವಿತ್ ಇನ್ ದ ಸ್ಕ್ವೇರ್ ಬ್ರಾಕೆಟ್. ಆಫ್ಟರ್ ದ ನೇಮ್ ಆಫ್ ಸೆಂಟ್ರಲ್ ಮೆಟಲ್ ಅಯಾನ್ ಆರ್ ಆಟಮ್. ಅರ್ಥ ಆಯ್ತಾ? ರೂಲ್ ನಂಬರ್ 8 ಗೊತ್ತಾಯ್ತಾ? ಆಕ್ಸಿಡೇಷನ್ ಸ್ಟೇಟ್ ಆಫ್ ದ ಸೆಂಟ್ರಲ್ ಮೆಟಲ್ ಅಯಾನ್ ಆರ್ ಆಟಮ್ ನ ವಿತ್ ಇನ್ ದ parentheses by using Roman numerals. ಈ ರೋಮನ್ ನ್ಯೂಮರಲ್ಸ್ ಮುಖಾಂತರ ನಾವು ನೇಮ್ ಮಾಡಬೇಕಾಗತ್ತೆ. ಒಂದು ವೇಳೆ ಆಕ್ಸಿಡೇಷನ್ ಸ್ಟೇಟ್ +2 ಇದ್ರೆ ಈ ತರ ಬರೀರಿ, 1 ಇದ್ರೆ ಈ ತರ ಬರೀರಿ, 0 ಇದ್ರೆ ಈ ತರ ಬರೀರಿ. ಅರ್ಥ ಆಯ್ತಾ? 4 ಇದ್ರೆ ಈ ತರ ಬರೀರಿ. ಅರ್ಥ ಆಯ್ತಾ? ಬರೀತಿದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ಹಿಂಗೆ ಬರೀಬೇಕು. ಅರ್ಥ ಆಯ್ತಾ? 5 ಇದ್ರೆ ಹಿಂಗೆ ಬರೀರಿ, 6 ಇದ್ರೆ ಹಿಂಗೆ ಬರೀರಿ. ರೋಮನ್ ನ್ಯೂಮರಲ್ಸ್ ಮುಖಾಂತರ ವಿತ್ ಇನ್ ದ parentheses 0 1 2. ಅರ್ಥ ಆಯ್ತಾ? 3 ಇದ್ರೆ ಹಿಂಗೆ ಬರೀರಿ, 0 1 2 3 4 5 6 7. ಅರ್ಥ ಆಯ್ತಾ? 5 6 7 8 ಈ ತರ ಆಕ್ಸಿಡೇಷನ್ ಸ್ಟೇಟ್ ನ ನೋಡಿಲಿ, ಸೆಂಟ್ರಲ್ ಮೆಟಲ್ ಅಯಾನ್ ಆಟಮ್ ನ ನೇಮ್ ಮಾಡಿದ ತಕ್ಷಣ ಅದ್ರ ಪಕ್ಕದಲ್ಲೇ ಅದ್ರ ಆಕ್ಸಿಡೇಷನ್ ಸ್ಟೇಟ್ ವಿತ್ ಇನ್ ದ parentheses ಅಂದ್ರೆ ವಿತ್ ಇನ್ ದ ಬ್ರಾಕೆಟ್, ಸ್ಮಾಲ್ ಬ್ರಾಕೆಟ್ ಅರ್ಥ ಆಯ್ತಾ? ನೀವು ಮತ್ತೆ ಸ್ಕ್ವೇರ್ ಬ್ರಾಕೆಟ್ ಬಿಗ್ ಬ್ರಾಕೆಟ್ ಹಾಕ್ಬೇಡಿ, ಸ್ಮಾಲ್ ಬ್ರಾಕೆಟ್ ಅಲ್ಲಿ ಬೈ ಯೂಸಿಂಗ್ ರೋಮನ್ ನ್ಯೂಮರಲ್ಸ್ ಆಕ್ಸಿಡೇಷನ್ ಸ್ಟೇಟ್ ನ ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ. ದಟ್ ಇಸ್ ರೂಲ್ ನಂಬರ್ 8. ಅರ್ಥ ಆಯ್ತಾ? ರೂಲ್ ನಂಬರ್ 8 ಅರ್ಥ ಆಗಿದೆಯಾ? ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ನ ನೇಮ್ ಮಾಡಿದ್ದಾದ್ಮೇಲೆ ವಿತ್ ಇನ್ ದ parentheses ಅಂದ್ರೆ ಬ್ರಾಕೆಟ್ ಸ್ಮಾಲ್ ಬ್ರಾಕೆಟ್ ಅಲ್ಲಿ ಅರ್ಥ ಆಯ್ತಾ, ರೋಮನ್ ನ್ಯೂಮರಲ್ಸ್ ಮುಖಾಂತರ ಆಕ್ಸಿಡೇಷನ್ ಸ್ಟೇಟ್ ನ ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ. ದಿಸ್ ಇಸ್ ರೂಲ್ ನಂಬರ್ 8. ನೆಕ್ಸ್ಟ್ ರೂಲ್ ನಂಬರ್ 9 ಹೇಳುತ್ತದೆ, ನೇಮ್ ಆಫ್ ದ ಕಾಂಪ್ಲೆಕ್ಸ್ ಕಾಂಪೌಂಡ್ ಸ್ಟಾರ್ಟ್ ವಿತ್ ಎ ಸ್ಮಾಲ್ ಲೆಟರ್ ಅಂಡ್ ದ ಫುಲ್ ನೇಮ್ ಈಸ್ ರಿಟನ್ ಇನ್ ಒನ್ ವರ್ಡ್. ನೀವು ಯಾವುದೇ ಒಂದು ಕೋಆರ್ಡಿನೇಷನ್ ಕಾಂಪೌಂಡ್ ಅನ್ನು ನೇಮ್ ಸ್ಟಾರ್ಟ್ ಮಾಡಿ, ದಟ್ ಇಸ್ ರೂಲ್ ನಂಬರ್ 9. ಅರ್ಥ ಆಯ್ತಾ? ರೂಲ್ ನಂಬರ್ 9 ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಸ್ಮಾಲ್ ಲೆಟರ್ ಇಂದ ಸ್ಟಾರ್ಟ್ ಮಾಡಿ, ಮತ್ತೆ 1 ವರ್ಡ್ ಅಲ್ಲಿ ಎಂಡ್ ಮಾಡಿ, ಮಧ್ಯದಲ್ಲಿ ಗ್ಯಾಪ್ ಬಿಡಬೇಡಿ. ಅದೆಷ್ಟೇ ಲಿಗ್ಯಾಂಡ್ಸ್ ಇರಲಿ, ಅರ್ಥ ಆಯ್ತಾ, ನೀವು ಮಧ್ಯದಲ್ಲಿ ಗ್ಯಾಪ್ ಬಿಡಬೇಡಿ, 1 ವರ್ಡ್ ಅಲ್ಲೇ ಎಂಡ್ ಮಾಡಿ. ಅರ್ಥ ಆಗಿದೆಯಾ? ಎನಿ ಡೌಟ್? ದಿಸ್ ಈಸ್ ರೂಲ್ ನಂಬರ್ 9. ನೆಕ್ಸ್ಟ್ ರೂಲ್ ನಂಬರ್ 10 ಹೇಳುತ್ತಂದ್ರೆ, ಇಫ್ ದ ವಾಟರ್ ಮಾಲಿಕ್ಯೂಲ್ ಈಸ್ ಪ್ರೆಸೆಂಟ್ ಆಸ್ ಅಯನೇಷಿಯಸ್ ಸ್ಪಿಯರ್, ಅಂದ್ರೆ ಅಯನೇಷಿಯಸ್ ಸ್ಪಿಯರ್ ಅಂದ್ರೆ ಸ್ಕ್ವೇರ್ ಬ್ರಾಕೆಟ್ಸ್ ಇಂದ ಆಚೆ ವಾಟರ್ ಮಾಲಿಕ್ಯೂಲ್ ಇದ್ದಲ್ಲಿ ಅವನ್ನ ಹೈಡ್ರೇಟ್ ಅಂತ ಕೊಡಿ. ಏನ್ ಹೇಳಿ? ಹೈಡ್ರೇಟ್. ಅರ್ಥ ಆಗಿದೆ? ರೂಲ್ ನಂಬರ್ 10 ಹೇಳುತ್ತೆ, ವಾಟರ್ ಮಾಲಿಕ್ಯೂಲ್ ಅಯನೇಷಿಯಸ್ ಸ್ಪಿಯರ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ Cr, ಅರ್ಥ ಆಯ್ತಾ, H2O 4 times Cl2 Cl H2 ಅಂತಿದ್ರೆ ಇದಕ್ಕೆ ಹೈಡ್ರೇಟ್ ಅಂತ ಕೊಡಿ. ವಾಟರ್ ಮಾಲಿಕ್ಯೂಲ್ ಆಚೆ ಇದ್ರೆ ಅದಕ್ಕೆ ಹೈಡ್ರೇಟ್ ಅಂತ ಕೊಡಿ. ದಟ್ ಈಸ್, ಇಫ್ ವಾಟರ್ ಮಾಲಿಕ್ಯೂಲ್ ಇಸ್ ಪ್ರೆಸೆಂಟ್ ಆಸ್ ಅಯನೇಷಿಯಸ್ ಸ್ಪಿಯರ್, then it is named as hydrate. ಅರ್ಥ ಆಗಿದೆಯಾ? ಏನೇ ಡೌಟ್? ಅಲ್ಲಿಗೆ ಟೋಟಲಿ 10 ರೂಲ್ಸ್ ಅರ್ಥ ಆಗಿದೆಯಾ? ಈ 10 ರೂಲ್ಸ್ ಅರ್ಥ ಆಗಿದ್ರೆ ನಿಮಗೆ
ಎಲ್ಲ ಯಾವುದೇ ಕಾಂಪೌಂಡ್ ಕೊಟ್ಕೊಳ್ಳೆ ನೀವು ನೇಮ್ ಮಾಡ್ಬೋದು. ಅರ್ಥ ಆಗಿದೆಯಾ? ನಾವು ಒಂದೊಂದೇ ಡಿಸ್ಕಸ್ ಮಾಡೋಣ. ಮತ್ತೆ ಅಗೇನ್ 10 ರೂಲ್ಸ್ ಅರ್ಥ ಆಯ್ತಾ? ನೋಡಿ ಇಲ್ಲಿ ಮತ್ತೆ ಇನ್ನೊಂದ್ಸಲ ರಿಪಿಟೇಷನ್ ಮಾಡ್ತೀನಿ. 10 ರೂಲ್ಸ್ ವೆರಿ ಸಿಂಪಲ್. ರೂಲ್ ನಂಬರ್ 1, cation is named first. That simple cation or complex cation? Cation is named first, followed by the full name of anion. Rule number 2, while it is complex cation, complex cation ಆಗಿದ್ದಲ್ಲಿ ಅಥವಾ cation ನೇಮ್ ಮಾಡಬೇಕು ಫಸ್ಟ್. ಕಾಂಪ್ಲೆಕ್ಸ್ cation ಆಗಿದ್ದಲ್ಲಿ ligands are named first. Ligands are named first. ಅರ್ಥ ಆಯ್ತಾ? ಫಾಲೋಡ್ ಬೈ ದ ನೇಮ್ ಆಫ್ ಸೆಂಟ್ರಲ್ ಮೆಟಲ್ ಅಯಾನ್. ಲಿಗ್ಯಾಂಡ್ಸ್ ನೇಮ್ ಮಾಡಿಬಿಟ್ಟು ಮತ್ತೆ ಸೆಂಟ್ರಲ್ ಮೆಟಲ್ ಅಯಾನ್ ನೇಮ್ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಥರ್ಡ್ ರೂಲ್ ಏನಂತಂದ್ರೆ ಆ ಲಿಗ್ಯಾಂಡ್ಸು ಡಿಫ್ರೆಂಟ್ ಲಿಗ್ಯಾಂಡ್ಸ್ ಆಗಿದ್ದಲ್ಲಿ ಆಲ್ಫಾಬೆಟಿಕಲ್ ಆರ್ಡರ್ನ ಫಾಲೋ ಮಾಡಬೇಕಾಗತ್ತೆ. ಆಲ್ಫಾಬೆಟಿಕಲ್ ಆರ್ಡರ್. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ. ಅರ್ಥ ಆಯ್ತಾ? Cr H2O 5 times. ಅರ್ಥ ಆಯ್ತಾ? Cl H2O ಅಂತ ಇದೆ ನೋಡ. ಇವಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಇದೆ ತಾನೆ? ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಇದೆ. ಇವಾಗ ಇದನ್ನ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಇದ್ದಲ್ಲಿ ಲಿಗ್ಯಾಂಡ್ಸ್ ಆರ್ ನೇಮ್ಡ್ ಫಸ್ಟ್. ಇವಾಗ ಲಿಗ್ಯಾಂಡ್ಸ್ ಹೆಂಗ್ ನೇಮ್ ಮಾಡ್ತೀಯ? 2 ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಇದೆ. ಆಲ್ಫಾಬೆಟಿಕಲ್ ಆರ್ಡರ್. ಪೆಂಟಾ ಆಕ್ವಾ ಫಸ್ಟ್ ಬರ್ಬೇಕು ತಾನೆ? ಅವು 5 ಇದಾವೆ. ಪೆಂಟಾ ಆಕ್ವಾ ಕ್ಲೋರಿಡೋ ಅಂತ ಬರ್ಬೇಕು ಲಿಗ್ಯಾಂಡ್ಸ್. ಅಲ್ಲಿ ಲಿಗ್ಯಾಂಡ್ಸ್ ಎಲ್ಲ ನೇಮ್ ಆಯ್ತಾ? ನೆಕ್ಸ್ಟ್ ಕ್ರೋಮಿಯಂ ತಾನೆ? ಕ್ರೋಮಿಯಂ ಅದಾದ್ಮೇಲೆ ಆಕ್ಸಿಡೈಸ್ಡ್ ಸ್ಟೇಟ್, ಅದಾದ್ಮೇಲೆ ದಟ್ ಈಸ್ ಹೈಡ್ರೇಟ್. ಫುಲ್ ನೇಮ್ ಆಫ್. ಅರ್ಥ ಆಯ್ತಾ? ಇಲ್ಲ ಯು ಟೇಕ್ ಇನ್ನ ಎಕ್ಸಾಂಪಲ್ಸ್ ತಗೋ. ಅರ್ಥ ಆಯ್ತಾ? ಇದು ಕ್ಯಾಟಯಾನ್, ಇದು ಆನಯಾನ್ ಅಲ್ವಾ? ಕ್ಯಾಟನ್ ಈಸ್ ನಾಟ್ ಫಸ್ಟ್. ಕ್ಯಾಟನ್ ಏನು ಮಾಡಬೇಕಾದ್ರೆ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಇದೆ. ಡಿಫ್ರೆಂಟ್ ಟೈಪ್ ಇಥಿಲಿನ್ ಡಯಾಮೈನ್. ಅರ್ಥ ಆಯ್ತಾ? ಅಥವಾ ಈಥೇನ್ 1,2 ಡಯಾಮೈನ್ ಹೆಂಗಾದ್ರೂ ಮಾಡಿ. ಕ್ಲೋರಿಡೋ ಸಿ ಬರುತ್ತಾ? ಫಸ್ಟ್ ಇ ಬರುತ್ತಾ? ABCDE ಮತ್ತೆ ಇ ಬರೋದು. ಫಸ್ಟ್ ಸಿ ತಾನೆ ಬರೋದು. ಡೈಕ್ಲೋರಿಡೋ ಒಂದೇ ವರ್ಡ್ ಬರಬೇಕು. ಡೈಕ್ಲೋರಿಡೋ. ಇವಾಗ ಇಲ್ಲಿ ಬಿಸ್ ಬರ್ಬೇಕು. ಯಾಕಂದ್ರೆ ಇಥಿಲಿನ್ ಡೈಮೈನ್ ಆಲ್ರೆಡಿ ಡೈ ಇದೆ. ಬಿಸ್. ಅರ್ಥ ಆಯ್ತಾ? ಬಿಸ್ ಈಥೇನ್ 1,2 ಡೈಅಮೈನ್. ಡೈಕ್ಲೋರಿಡೋ ಬಿಸ್ ಈಥೇನ್ 1,2 ಡೈಅಮೈನ್. ಅರ್ಥ ಆಯ್ತಾ? ಕ್ಯಾಟನಿಕ್ ಕಾಂಪ್ಲೆಕ್ಸ್ ಇದ್ರೆ ದ ನೇಮ್ ಆಸ್ ಸಚ್ ನೋ ಕೋಬಾಲ್ಟ್. ಅದಾದ ತಕ್ಷಣ ಆಕ್ಸಿಡೈಸ್ಡ್ ಸ್ಟೇಟ್. ವಾಟ್ ಇಸ್ ಆಕ್ಸಿಡೈಸ್ಡ್ ಸ್ಟೇಟ್? ಅರ್ಥ ಆಯ್ತಾ? ಆಕ್ಸಿಡೈಸ್ಡ್ ಸ್ಟೇಟ್ ನಾವು ನೇಮ್ ಮಾಡಬೇಕಾದ್ರೆ ದಟ್ ಈಸ್ ಕೋಬಾಲ್ಟ್ 3 ಬರುತ್ತೆ. ಯಾಕೆ ಹೇಳಿ? ಇದನ್ನ ಆಕ್ಸಿಡೈಸ್ಡ್ ಸ್ಟೇಟ್ ಕಂಡುಹಿಡಿತಕ್ಕಂಥದ್ದು ಆಲ್ರೆಡಿ ಹೇಳಿದ್ದೀನಿ, ಅದು ಕೂಡ ಬರ್ಬೇಕಿಲ್ಲೇ. ಅರ್ಥ ಆಯ್ತು? ಯಾವುದನ್ನು ಕಂಡುಹಿಡಿಬೇಕು? ಅದು X ಪ್ಲಸ್ ಇವು ಇಥಿಲಿನ್ ಡೈಮೈನ್ ಈಸ್ ನ್ಯೂಟ್ರಲ್. ಅರ್ಥಾತ್ 0 into 2 ಪ್ಲಸ್ -1. ಅರ್ಥ ಆಯ್ತು? ಇವು 3 ಇದಾವೆ. ಬೇಕಾದ್ರೆ ಇವೇ ಕೊಡು. -1 into 2 ಪ್ಲಸ್ -1. -2 -1 -3. X -3 is equal to 0. X is equal to +3. ಅರ್ಥ ಆಯ್ತಾ? ಅಲ್ಲಿಗೆ ಆಕ್ಸಿಜನ್ ಸ್ಟೇಟ್ನ 3 ಅಂತ ರೋಮನ್ ನ್ಯೂಮರಲ್ಸ್ ಬರೀರಿ. ನೆಕ್ಸ್ಟ್ ಫುಲ್ ನೇಮ್ ಆಫ್ ಆನಯಾನ್. ಏನು ಫುಲ್ ನೇಮ್? ಕ್ಲೋರೈಡ್. ದಿಸ್ ಈಸ್ ದ IUPAC ನೇಮ್ ಆಫ್ ದಿಸ್ ಕಾಂಪೌಂಡ್. ಒಂದೇ ವರ್ಡ್ ಅಲ್ಲಿ ಇರಬೇಕು, ಎಲ್ಲೂ ಗ್ಯಾಪ್ ಬಿಡಬಾರ್ದು. ಅರ್ಥ ಆಯ್ತಾ? ಎಲ್ಲೂ ಗ್ಯಾಪ್ ಬಿಡಬಾರ್ದು. ನೋಡಿ ಇಲ್ಲಿ ಡೈಕ್ಲೋರಿಡೋ ಬಿಸ್ ಈಥೇನ್ 1,2 ಡೈಮೈನ್ ಅಥವಾ ಇಥಿಲಿನ್ ಡೈಮೈನ್ ಅಂತ ಆದ್ರೂ ಬರೀ. ಕೋಬಾಲ್ಟ್ 3 ಕ್ಲೋರೈಡ್ ಒಂದೇ ವರ್ಡ್ ಅಲ್ಲಿ ಇದೆ. ಎಲ್ಲ ಸ್ಮಾಲ್ ಲೆಟರ್ಸ್ ಇರಬೇಕು, ಕ್ಯಾಪಿಟಲ್ ಲೆಟರ್ಸ್ ಇರಬಾರ್ದು. ಅರ್ಥ ಆಯ್ತಾ? ಟೋಟಲಿ
ರೂಲ್ ನಂಬರ್ 3 ಅರ್ಥ ಆಗಿದೆ ಅನ್ಸುತ್ತೆ. ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಇದ್ದಲ್ಲಿ ಆಲ್ಫಾಬೆಟಿಕಲ್ ಆರ್ಡರ್ನ ಫಾಲೋ ಮಾಡಬೇಕು. ಅರ್ಥ ಆಯ್ತಾ? ರೂಲ್ ನಂಬರ್ 4 ಏನು ಹೇಳುತ್ತಂದ್ರೆ, ಇಫ್ ಸವರಲ್ ಲಿಗ್ಯಾಂಡ್ಸ್ ಆರ್ ಪ್ರೆಸೆಂಟ್, ಇವಾಗ ಫಾರ್ ಎಕ್ಸಾಂಪಲ್ ಸೇಮ್ ಲಿಗ್ಯಾಂಡ್ಸ್, ಸವರಲ್ ಲಿಗ್ಯಾಂಡ್ಸ್, ಈ ತರ ಸೇಮ್ ಲಿಗ್ಯಾಂಡ್ಸ್ ಇದ್ರೆ, 2 ಇದ್ರೆ ಡೈ ಅಂತ ಕೊಟ್ಟಿದೀವ, ಈ ತರ 3 ಇದ್ರೆ ಟ್ರೈ, 4 ಇದ್ರೆ ಟೆಟ್ರಾ, 5 ಇದ್ರೆ ಪೆಂಟಾ ಅಂತ ಯೂಸ್ ಮಾಡ್ತೀವಿ. ಪ್ರಿಫಿಕ್ಸಸ್. ದಟ್ ಇಸ್ ಅ 4th ಒನ್. 5th ಒನ್ ಏನು ಹೇಳುತ್ತಂದ್ರೆ, ಅರ್ಥ ಆಯ್ತಾ? 5th ಒನ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಆನಾನಿಕ್ ಲಿಗ್ಯಾಂಡ್ಸ್ ಇದ್ದಲ್ಲಿ, ಆನಾನಿಕ್ ಅಂದ್ರೆ ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್ಸ್ ಇದ್ದಲ್ಲಿ ದ ನೇಮ್ ಎಂಡ್ ವಿತ್ ಓ. ಪಾಸಿಟಿವ್ಲಿ ಚಾರ್ಜ್ ಲಿಗ್ಯಾಂಡ್ಸ್ ಇದ್ದಲ್ಲಿ ದ ನೇಮ್ ಎಂಡ್ ವಿತ್ IUM. ನ್ಯೂಟ್ರಲ್ ಲಿಗ್ಯಾಂಡ್ಸ್ ಇದ್ದಲ್ಲಿ, ನ್ಯೂಟ್ರಲ್ ಲಿಗ್ಯಾಂಡ್ಸ್ಗೆ ಸ್ಪೆಷಲ್ ನೇಮ್ಸ್ ಅಥವಾ ದ ನೇಮ್ ರಿಟೈನ್ಸ್ ಅಥವಾ ದ ನೇಮ್ ಆಸ್ ಸಚ್. ಅಮೈನ್ ಇದ್ರೆ ಅಮೈನೆ. ಅರ್ಥ ಆಯ್ತಾ? ವಾಟರ್ಗೆ ವಾಟರ್ ಅಂತ ಕೊಡಲ್ಲ, ಆಕ್ವಾ ಅಂತ ಕೊಡ್ತೀವಿ. ಈ ಸ್ಪೆಷಲ್ ನೇಮ್ಸ್ ಇದ್ರೆ ಸ್ಪೆಷಲ್ ನೇಮ್, ಇಲ್ಲ ಏನು ನೇಮ್ ಇದ್ರೆ ಆ ನೇಮ್ನ ರಿಟೈನ್. ನಾವು ಡಿಸ್ಕಸ್ ಮಾಡಿರ್ತಾನೆ ಎಕ್ಸಾಂಪಲ್ಸ್. ದಟ್ ಇಸ್ ದ 5th ಒನ್. ಅರ್ಥ ಆಯ್ತಾ? 6th ಒನ್ ಏನು ಹೇಳುತ್ತೆ ಅಂದರೆ 6th ರೂಲ್. ಅರ್ಥ ಆಯ್ತಾ? 6th ರೂಲ್ ದಟ್ ಈಸ್ ಇಫ್ ದ ನೇಮ್ ಆಫ್ ದ ಲಿಗ್ಯಾಂಡ್ ಆಲ್ರೆಡಿ ಕಂಡೈನ್ಸ್ ಡೈ ಅನ್ನೋ ವರ್ಡ್ ಆಲ್ರೆಡಿ ಅಥವಾ ಟ್ರೈ ಅನ್ನೋ ವರ್ಡ್ ಆಲ್ರೆಡಿ ಇದ್ರೆ, ಆವಾಗ ನಾವೇನು ಮಾಡಬೇಕು? ಪ್ರಿಫಿಕ್ಸಸ್ ಬಿಸ್ ಅನ್ನೋ ಪ್ರಿಫಿಕ್ಸ್ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇದಕ್ಕೆ ನಾವು ಯೂಸ್ ಮಾಡಲಿಲ್ಲ, ಇದು ಆಲ್ರೆಡಿ ಎಥಿಲೀನ್ ಡಯಾಮೈನ್, ಡೈ ಅನ್ನೋ ವರ್ಡ್ ಇದೆ, ಅದರಿಂದ ಬಿಸ್ ಈಥೇನ್ 1,2 ಅಥವಾ ಬಿಸ್ ಎಥಿಲೀನ್ ಡಯಾಮೈನ್ 2 ಇದ್ರೆ, ಇವು 3 ಇದ್ರೆ ಟ್ರಿಸ್, ಇವು 4 ಇದ್ರೆ ಟೆಟ್ರಾಕಿಸ್, ಇವು 5 ಇದ್ರೆ ಪೆಂಟಾಕಿಸ್. ಈ ಥರ ಯೂಸ್ ಮಾಡ್ತೀವಿ ನಾವು. ದಟ್ ಇಸ್ ರೂಲ್ ನಂಬರ್ 6. ನೆಕ್ಸ್ಟ್ ರೂಲ್ ನಂಬರ್ 7 ಏನು ಹೇಳುತ್ತಂದ್ರೆ, ರೂಲ್ ನಂಬರ್ 7 ವೆರಿ ಇಂಪಾರ್ಟೆಂಟ್. ಕಾಂಪ್ಲೆಕ್ಸ್ ಕಾಂಪೌಂಡ್ ಏನಾದರೂ ಆನಾನಿಕ್ ಕಾಂಪ್ಲೆಕ್ಸ್ ಆಗಿದ್ದಲ್ಲಿ ಸೆಂಟ್ರಲ್ ಮೆಟಲ್ ಅಯಾನ್ನ, ಇವಾಗ ಇದ್ರ ಸೆಂಟ್ರಲ್ ಮೆಟಲ್ ಇದು ಕ್ಯಾಟಾನಿಕ್ ಕಾಂಪ್ಲೆಕ್ಸ್ ಆಗಿತ್ತು, ಸೆಂಟ್ರಲ್ ಮೆಟಲ್ ಅಯಾನ್ ನೇಮು ಕೋಬಾಲ್ಟ್ ಅಂತ ಬರೆದ್ಬಿಟ್ಟಿದ್ದೀವಿ. ಅದೇ ಇದೇನಾದ್ರು ಆನಾನಿಕ್ ಕಾಂಪ್ಲೆಕ್ಸ್ ಆಗಿದ್ರೆ 18 ಏನು ಮಾಡಬೇಕಾಗಿತ್ತು? ಕೋಬಾಲ್ಟೇಟ್ ಅಂತ ಬರೀಬೇಕಾಗಿತ್ತು. ಆನಾನಿಕ್ ಕಾಂಪ್ಲೆಕ್ಸ್ ಆಗಿದ್ದಲ್ಲಿ ದ ಸೆಂಟ್ರಲ್ ಮೆಟಲ್ ಅಯಾನ್ ಅಥವಾ ಆಟಮ್ ನೇಮ್ ಎಂಡ್ ವಿತ್ ATE. ಅದೇ ಕ್ಯಾಟಾನಿಕ್ ಕಾಂಪ್ಲೆಕ್ಸ್, ನ್ಯೂಟ್ರಲ್ ಕಾಂಪ್ಲೆಕ್ಸ್, ದ ನೇಮ್ ಆಸ್ ಸಚ್. ಏನೇ ಡೌಟ್? ಅವರಿಗೆ 7th ಒನ್ ಗೊತ್ತಾಯಿತು. ನೆಕ್ಸ್ಟ್ 8th ಒನ್ ಏನು ಹೇಳುತ್ತಂದ್ರೆ, ಆಕ್ಸಿಜನ್ ಸ್ಟೇಟ್ ನೇಮ್ ಮಾಡ್ಬೇಕು ತಾನೆ. ಸೆಂಟ್ರಲ್ ಮೆಟಲ್ ಅಯಾನ್ ಆರ್ ಆಟಮ್ನ ಆದಮೇಲೆ, ಅದರ ನೇಮ್ ಆದಮೇಲೆ ಆಕ್ಸಿಜನ್ ಸ್ಟೇಟ್ನ ವಿತ್ ಇನ್ ದ ಪೇರೆಂಥಸಿಸ್ ಅಂದರೆ ಬ್ರಾಕೆಟಲ್ಲಿ, ಸ್ಮಾಲ್ ಬ್ರಾಕೆಟಲ್ಲಿ ಬೈ ಯೂಸಿಂಗ್ ರೋಮನ್ ನ್ಯೂಮರಲ್ಸ್ ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ. 1 ಇದ್ರೆ ಹಿಂಗೆ, ನಾವು ಫಾರ್ ಎಕ್ಸಾಂಪಲ್ ಇಲ್ಲಿ 3 ಇತ್ತು, 3 ಬರೀಲಿಲ್ಲ. 2 ಇದ್ರೆ ಹಿಂಗೆ, 0 ಇದ್ರೆ 0 ಕೂಡ ರೋಮನ್ ನ್ಯೂಮರಲ್ಸ್ ಬರಲಿ. ವಿತ್ ಇನ್ ದ ಪೇರೆಂಥಸಿಸ್ ಹಿಂಗೆ 0 ಅಂತ, ವಿತ್ ಇನ್ ದ ಪೇರೆಂಥಸಿಸ್ 0 ಅಂತ ಬರೀತಕ್ಕಂಥದ್ದು. ಅರ್ಥ ಆಯ್ತಾ? ಟೋಟಲಿ ಆಕ್ಸಿಜನ್ ಸ್ಟೇಟ್ನ ನೇಮ್ ಮಾಡ್ತಕ್ಕಂಥದ್ದು ಗೊತ್ತಾ? ದಟ್ ಇಸ್ 8th ಒನ್. ನೆಕ್ಸ್ಟ್ 9th ಒನ್ ಹೇಳುತ್ತಂದ್ರೆ, ಅರ್ಥ ಆಯ್ತಾ? ಒಂದೇ 8th ಒನ್, ಸಾರಿ 9th ಒನ್ ತಾನೆ. ನಾವು ವೈಲ್ ನೇಮಿಂಗ್ ದ ಕೋಆರ್ಡಿನೇಷನ್ ಕಾಂಪೌಂಡ್ ನೇಮ್, IUPAC ನೇಮ್ ಕೊಡಬೇಕಾದ್ರೆ ಸ್ಟಾರ್ಟಿಂಗ್ ಲೆಟರೇ ನಾವು ಸ್ಮಾಲ್ ಲೆಟರ್ ಬರೀಬೇಕು, ಮತ್ತು ಎಲ್ಲೂ ಗ್ಯಾಪ್ ಬಿಡಬಾರ್ದು. ಸ್ಟಾರ್ಟಿಂಗ್ ಲೆಟರ್ ಸ್ಮಾಲ್ ಲೆಟರ್, ಎಲ್ಲೂ ಗ್ಯಾಪ್ ಬಿಡಬಾರ್ದು. ಅರ್ಥ ಆಯ್ತಾ? ಒಂದೇ ವರ್ಡಲ್ಲೇ ನೇಮ್ ಮಾಡಿಬಿಡ್ಬೇಕು, ಮರಿಬಾರ್ದು. ದಟ್ ಇಸ್ 9th ಒನ್. 10th ಒನ್ ಏನು ಹೇಳುತ್ತಂದ್ರೆ, ಆಚೆ ಕಡೆ ಐರೇಷನ್ ಸ್ಪಿಯರ್ ಆಗಿ ವಾಟರ್ ಇದ್ರೆ ಅವಕ್ಕೆ ಹೈಡ್ರೇಟ್ ಅಂತ ನೇಮ್ ಮಾಡಿ. ಅರ್ಥ ಆಯ್ತಾ? ಈ 10 ರೂಲ್ಸ್ ನೀವು ಪರ್ಫೆಕ್ಟ್ ಆಗಿಬಿಟ್ರೆ, ಡೆಫಿನೆಟ್ ಆಗಿ ನಿಮಗೆ CET ನೀಟ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್. ನೀವು 10 ರೂಲ್ಸ್ ಪರ್ಫೆಕ್ಟ್ ಆಗಿಬಿಡ್ಬೇಕು. ಅರ್ಥ ಆಯ್ತಾ? ಆವಾಗ ನಿಮಗೆ ಯಾವುದೇ ಕಾಂಪ್ಲೆಕ್ಸ್ ಕಾಂಪೌಂಡ್ ಕೊಟ್ಕೊಳ್ಳಿ, ಅರ್ಥ ಆಯ್ತಾ, ನೀವು ಮಾಡ್ಬೋದು. ನೆಕ್ಸ್ಟ್ ಇವಾಗ ಈ ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡೋದಕ್ಕಿಂತ ಮೊದಲು ನೀವು 10 ರೂಲ್ಸ್ ಪರ್ಫೆಕ್ಟ್ ಆಗಿಬಿಡಿ. ಅದರಲ್ಲೂ ಆನಾನಿಕ್ ಕಾಂಪ್ಲೆಕ್ಸ್ದಲ್ಲಿ ಯಾವುದು? ದಟ್ ಈಸ್ 8th ರೂಲ್. ಅರ್ಥ ಆಯ್ತಾ? ಸರಿ, 7th ರೂಲ್ ತಾನೆ. 8th ರೂಲ್ ಬಂದು ಆಕ್ಸಿಜನ್ ಸ್ಟೇಟ್. 7th ರೂಲ್ ಬಂದು ದಟ್ ಈಸ್ ಆನಾನಿಕ್ ಕಾಂಪ್ಲೆಕ್ಸ್ ಆಗಿದ್ದಲ್ಲಿ ದ ನೇಮ್ ಎಂಡ್ಸ್ ವಿತ್ ATE. ಯಾವಾಗ ಆನಾನಿಕ್ ಕಾಂಪ್ಲೆಕ್ಸ್ ಆಗಿದ್ದಲ್ಲಿ ಯಾವುದು? ಸೆಂಟ್ರಲ್ ಮೆಟಲ್ ಅಯಾನ್ ನೇಮ್. ಅದೇ ಕ್ಯಾಟಾನಿಕ್ ಕಾಂಪ್ಲೆಕ್ಸ್, ನ್ಯೂಟ್ರಲ್ ಕಾಂಪ್ಲೆಕ್ಸ್ ಆಗಿದ್ರೆ ದ ನೇಮ್ ಆಸ್ ಸಚ್. ಐರನ್ ಇದ್ರೆ ಐರನ್, ನಿಕ್ಕಲ್ ಇದ್ರೆ ನಿಕ್ಕಲ್, ಕೋಬಾಲ್ಟ್ ಇದ್ರೆ ಕೋಬಾಲ್ಟ್. ಅರ್ಥ ಆಯ್ತಾ? ಸಿಲ್ವರ್ ಇದ್ರೆ ಸಿಲ್ವರ್, ಗೋಲ್ಡ್ ಇದ್ರೆ ಗೋಲ್ಡ್, ದ ನೇಮ್ ಆಸ್ ಸಚ್. ಅರ್ಥ ಆಯ್ತಾ? ಅದೇ ಆನಾನಿಕ್ ಕಾಂಪ್ಲೆಕ್ಸ್ ಆಗಿದ್ದಲ್ಲಿ, ಕ್ಯಾಟಾನಿಕ್ ಕಾಂಪ್ಲೆಕ್ಸ್, ನ್ಯೂಟ್ರಲ್ ಕಾಂಪ್ಲೆಕ್ಸ್ ಆಗಿದ್ರೆ ನೇಮ್ ಆಸ್ ಸಚ್.
ಅದೇ ಅನಾನಿಕ್ ಕಾಂಪ್ಲೆಕ್ಸದಲ್ಲಿ 18 ಏನು ಮಾಡಬೇಕು? 18 ಅಂದರೆ ಫಾರ್ ಎಕ್ಸಾಂಪಲ್ ಗೋಲ್ಡ್ ಇದ್ರೆ ಗೋಲ್ಡೇಟ್ ಅನ್ಬೇಡಿ, ರೇಟ್. ಸಿಲ್ವರ್ ಇದ್ರೆ ಸಿಲ್ವರೇಟ್ ಅನ್ಬೇಡಿ, ಅರ್ಜೆಂಟೇಟ್. ಅರ್ಥ ಆಯ್ತಾ? ಲೆಡ್ ಇದ್ರೆ ಲೆಡ್ಡೇಟ್ ಅನ್ಬೇಡಿ, ಫ್ಲಂಬೇಟ್. ಅರ್ಥ ಆಯ್ತಾ? ಐರನ್ ಇದ್ರೆ ಐರನೇಟ್ ಅನ್ಬೇಡಿ, ಫೆರ್ರೇಟ್. ಅದೇ ಕಾಪರ್ ಇದ್ರೆ ಕಿಪ್ರೇಟ್, ಜಿಂಕ್ ಇದ್ರೆ ಜಿಂಕೇಟ್, ನಿಕ್ಕಲ್ ಇದ್ರೆ ನಿಕ್ಕಲೇಟ್, ಕೋಬಾಲ್ಟ್ ಇದ್ರೆ ಕೋಬಾಲ್ಟೇಟ್, ಮತ್ತು ಟಿನ್ ಇದ್ರೆ ಟಿನ್ನೇಟ್ ಅನ್ಬೇಡಿ, ಸ್ಟ್ಯಾನೇಟ್. ಅರ್ಥ ಆಯ್ತಾ? ಈ ಥರ 80ಇಂದ ಏನು ಮಾಡ್ತಕ್ಕಂಥದ್ದು ಆನಾನಿಕ್ ಕಾಂಪ್ಲೆಕ್ಸ್ ಅಲ್ಲಿ ಸೆಂಟ್ರಲ್ ಮೆಟಲ್ ಅಯನ್ನ ನೋಡ್ಕೊಳ್ಳೆ, ಅದು ಇಂಪಾರ್ಟೆಂಟ್. ಮತ್ತು ಲಿಗ್ಯಾಂಡ್ಸ್ ನೇಮ್ ಮಾಡ್ತಕ್ಕಂಥದ್ದು ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಕ್ಲೋರೈಡ್ ಅಂತ ಮಾಡಿಬಿಡ್ತೀರಿ, ಸಿ ಎಲ್ ಇದ್ರೆ ಕ್ಲೋರೈಡ್ ಅಂತ ಕ್ಲೋರಿಡು, ಎಫ್ ಇದ್ರೆ ಫ್ಲೂರಿಡು, ಬಿ ಆರ್ ಇದ್ರೆ ಬ್ರೋಮಿಡೋ. ಅರ್ಥ ಆಯ್ತಾ? ನೆಗೆಟಿವ್ ಚಾರ್ಜ್ ಲಿಗ್ಯಾಂಡ್ಸ್ ಎಂಡ್ಸ್ ವಿತ್ ಸಲ್ಫೇ, SO4 ಬಂದಿದೆ ಸಲ್ಫೇಟೋ. ದ ಲಾಸ್ಟ್ ಈಸ್ ರಿಪ್ಲೇಸ್ ಬೈ ಓ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅವೆಲ್ಲ ಒಂದು ಲಿಸ್ಟೇ ಕೊಟ್ಬಿಟ್ಟು ನೋಡ್ಕೊಳ್ಳಿ. ನ್ಯೂಟ್ರಲ್ ಕಾಂಪ್ಲೆಕ್ಸಸ್ ನೇಮ್ಸ್ನ ಲಿಗ್ಯಾಂಡ್ಸ್ ನೇಮ್ ಮಾಡ್ತಕ್ಕಂಥ ಹೆಂಗೆ ಅಂತ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ನಿಮಗೆ ಎಲ್ಲ ಬಂದಂಗೆ. ನೆಕ್ಸ್ಟು 2-3 ಟ್ರಿಕ್ಸ್ ಡಿಸ್ಕಸ್ ಮಾಡೋಣ. ಟ್ರಿಕ್ಸ್ ಅರ್ಥ ಆಯ್ತಾ? ಹೆಂಗೆ ನೇಮ್ ಮಾಡ್ತಕ್ಕಂಥದ್ದು ಅಂತ. ಕ್ಯಾಟಾನಿಕ್ ಕಾಂಪ್ಲೆಕ್ಸ್ ನೇಮ್ ಮಾಡ್ತಕ್ಕಂಥದ್ದು ಹೆಂಗೆ, ಅನಾನಿಕ್ ಕಾಂಪ್ಲೆಕ್ಸ್ ನೇಮ್ ಮಾಡ್ತಕ್ಕಂಥದ್ದು ಹೆಂಗೆ, ನ್ಯೂಟ್ರಲ್ ಕಾಂಪ್ಲೆಕ್ಸ್ ಡಿಸ್ಕಸ್ ಮಾಡ್ತಕ್ಕಂಥ ಹೆಂಗೆ, ಟ್ರಿಕ್ಸ್ ನೇಮ್ ಮಾಡಿಬಿಟ್ಟು ಬರೆದುಬಿಟ್ಟು ಫಸ್ಟು. ಅರ್ಥ ಆಯ್ತಾ? ಅದಾದಮೇಲೆ ನಾವು ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ದಯವಿಟ್ಟು ಈ ರೂಲ್ಸ್ ಎಲ್ಲ ಫಾಲೋ ಅಪ್ ಆಗಿ ನೀಟಾಗಿ, ಈಸಿ ಇದೆ. ಅರ್ಥ ಆಯ್ತಾ? ಥ್ಯಾಂಕ್ ಯು ಮಾ.